ಎಸ್ ಬನ್ನಿ ಇವಾಗ ಪ್ರೋಟೋಜೋವಾ ಡಿಸೀಸಸ್ ಓದೋಣ. ಈ ಪ್ರೋಟೋಜೋವಾ ಅನ್ನೋ ಗ್ರೂಪ್ ಅಲ್ಲಿ ನಾವು ಓದ್ತಿರೋದು 2 ಡಿಸೀಸ್. ಅಂದ್ರೆ ಈ ಪ್ರೋಟೋಜೋವನ್ಸ್ಗಳು ಕಾಸ್ ಮಾಡ್ತಾ ಇರೋದು 2 ಡಿಸೀಸು. ಅದು NCERT ಅವ್ರು ಹೇಳ್ತಿರೋದು. ಆದ್ರೆ ಪ್ರೋಟೋಜೋವನ್ಸ್ ಹೇಳ್ತವೆ ನಾವು ಬೇಜಾನ್ ಡಿಸೀಸಸ್ ಕಾಸ್ ಮಾಡ್ತೀವಿ. ಆ ಬೇಜಾನ್ ಡಿಸೀಸಸ್ ಅಂತ ಹೇಳಿದ್ನಲ್ಲ, ಅದ್ರದ್ದೊಂದಿಷ್ಟು ಲಿಸ್ಟನ್ನು ನಾನು ಹಾಕಿದ್ದೀನಿ. ಯಾಕಂತ ಹೇಳಿದ್ರೆ ಆ ಡಿಸೀಸಸ್ಸಿನ ಲಿಸ್ಟು ಸೆಕೆಂಡ್ PUC ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ ಇರ್ಬೋದು, ಆದ್ರೆ ಫಸ್ಟ್ PUC ಅಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅನ್ನೋ ಚಾಪ್ಟರ್ ಇದೆ, ಅದನ್ನೆಲ್ಲರೂ ಓದಿರ್ತೀರಾ. ಅಲ್ಲಿ ನಮಗೆ ಕೆಲವು ಪ್ರೋಟೋಜೋವನ್ಸ್ ಡಿಸೀಸಸ್ ಸಿಗುತ್ತೆ. ಸೊ ಈ ರೀತಿನೇ NTA ಕ್ವೆಶ್ಚನ್ಸ್ನ ಇಂಟರ್ ಕನೆಕ್ಟ್ ಮಾಡೋದು. ಇದನ್ನೇ ನಾವು ಲೆವೆಲ್ 2 ಲೆವೆಲ್ 3 ಟೈಪ್ ಆಫ್ ಕ್ವೆಶ್ಚನ್ ಅಂತ ಹೇಳ್ತೀವಿ. ಬೇರೆ ಬೇರೆ ಚಾಪ್ಟರ್ಸ್ ಇಂದ ಕ್ವೆಶ್ಚನ್ಸ್ ಅನ್ನ ಯಾವ ರೀತಿ ಪಿಕ್ ಮಾಡಿರ್ತಾರೆ ಅಂತ. ಅದನ್ನ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಯಾರು ನೆಗ್ಲೆಕ್ಟ್ ಮಾಡ್ಕೊಡ್ದು, ನಾನು ಎಲ್ಲೆಲ್ಲಿ ಹೇಳ್ತೀನೋ ಅಲ್ಲದನ್ನ ಓದಬೇಕು. ಓಕೆ, ಇಲ್ಲ ಜಸ್ಟ್ ನಾನು ಏನು ಕ್ಲಾಸಸ್ಗಳಲ್ಲಿ ಮಾಡ್ತಾ ಇದ್ದೀನೋ ಅದನ್ನ ನೀವು ಫಾಲೋ ಮಾಡಿದ್ರು ಸಾಕು. ಓಕೆನಾ? ಸರಿ, ಇವಾಗ ಬನ್ನಿ. ಈಗ ಮೇನ್ ಆಗಿ ಇಲ್ಲಿ 2 ಡಿಸೀಸ್ ಕೊಟ್ಟಿದ್ದಾರೆ. ಯಾವ್ಯಾವುದು? ಒಂದು ಮಲೇರಿಯಾ, ಇನ್ನೊಂದು ಅಮೀಬಿಯಾಸಿಸ್. ಓಕೆ, ಸೊ ಅಮೀಬಿಯಾಸಿಸ್ಸಿನ ಕಾಮನ್ ನೇಮ್ ನಾವೇನಂತ ಕರಿಬಹುದು? ಅಮೀಬಿಕ್ ಡಿಸೆಂಟ್ರಿ. ಇನ್ನು ಮಲೇರಿಯಾ ಆಸ್ ಯೂಶುವಲ್ ಮಲೇರಿಯಾ ಅಂತಾನೆ ಕರಿತೀವಿ. ಆದ್ರೆ ಮಲೇರಿಯಾ ಕಾಸ್ ಮಾಡ್ತಾ ಇರೋದು ಪ್ರೋಟೋಜೋವಾ. ಆ ಪ್ರೋಟೋಜೋವಾದ ಹೆಸರು ಪ್ಲಾಸ್ಮೋಡಿಯಂ. ಆದ್ರೆ ಈ ಪ್ಲಾಸ್ಮೋಡಿಯಂ, ಉದಾಹರಣೆಗೆ ಇದೇ ಆ ಪ್ಲಾಸ್ಮೋಡಿಯಂ ಅಂತ ಅನ್ಕೊಳ್ಳಿ. ಈ ಪ್ಲಾಸ್ಮೋಡಿಯಾ ಡೈರೆಕ್ಟ್ ಆಗಿ ಹೋಗಿ ಹ್ಯೂಮನ್ ಬೀಯಿಂಗ್ ಇನ್ ಕಾಸ್ ಮಾಡಲ್ಲ. ಹ್ಯೂಮನ್ ಬೀಯಿಂಗ್ ಒಳಗಡೆ ಹೋಗಿ ಮಲೇರಿಯಾನ ತಂದ್ಬಿಡಲ್ಲ. ಈ ಪ್ರೋಟೋಜೋವಾ ಹೇಳುತ್ತೆ, ಅಂದ್ರೆ ಪ್ಲಾಸ್ಮೋಡಿಯಂ ಹೇಳುತ್ತೆ, ಫಸ್ಟು ನಾನು ಯಾವ್ದಾದ್ರು ವೆಹಿಕಲ್ ಅಲ್ಲಿ ಕುತ್ಕೊಂಡು ಹೋಗ್ತೀನಿ, ಆ ವೆಹಿಕಲ್ ಇಂದ ನಾನು ಹ್ಯೂಮನ್ ಬೀಯಿಂಗಿಗೆ ಡಿಸೀಸ್ ತರಿಸ್ತೀನಿ. ಹಾಗಾದ್ರೆ ವೆಹಿಕಲ್ ಯಾವುದು? ವೆಹಿಕಲ್ ಅಂತ ಹೇಳಿದ್ರೆ ವೆಕ್ಟರ್ ಮಕ್ಕಳ, ಅಂದ್ರೆ ಕ್ಯಾರಿ ಮಾಡ್ತಾ ಇರೋದು ಈ ಒಂದು ಪ್ರೋಟೋಜೋವಾನ. ಆ ವೆಹಿಕಲ್ ನಥಿಂಗ್ ಬಟ್ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಸೊ ಈಗಿದೆ ಆ ಮಸ್ಕಿಟೋ ಅಂತ ಅನ್ಕೋಣ. ಮತ್ತೆ ಇದು ಯಾವುದೋ ಏರೋಪ್ಲೇನ್ ತರನೇ ಆಯ್ತು, ಇಟ್ಸ್ ಓಕೆ. ಈಗ ಈ ಮಸ್ಕಿಟೋ ಬಾಡಿ ಒಳಗಡೆ ಇದೆ ಈ ಒಂದು ಪ್ರೋಟೋಜೋವಾ. ಇದು ಹೆಂಗೆ ಹೋಗಿ ಡಿಸೀಸ್ ಕಾಸ್ ಮಾಡುತ್ತೆ ಹ್ಯೂಮನ್ ಬೀಯಿಂಗ್ ಅಲ್ಲಿ, ಆಮೇಲೆ ನೋಡೋಣ. ಅದೇ ತರ ಅಮೀಬಿಕ್ ಡಿಸೆಂಟ್ರಿ ಅಂತ ಬಂದ್ರೆ ಇಲ್ಲೂ ಅಷ್ಟೇ. ಇಲ್ಲಿ ಕಾಸ್ ಮಾಡ್ತಾ ಇರುವಂತ ಒಂದು ಪ್ರೋಟೋಜೋವಾ ಹೆಸರು ಎಂಟಮೀಬಾ ಹಿಸ್ಟೋಲಿಟಿಕಾ. ಹಿಸ್ಟೋ ಅಂತ ಹೇಳಿದ್ರೆ ಟಿಶ್ಯೂ, ಲಿಟಿಕಾ ಲೈಸಿಸ್ ಅಂತ ಹೇಳಿದ್ರೆ ಬ್ರೇಕ್ ಡೌನ್. ಟಿಶ್ಯೂನ ಬ್ರೇಕ್ ಮಾಡೋಂಥ ಒಂದು ಪ್ರೋಟೋಜೋವಾ ಇದು. ಇದು ಹೇಳುತ್ತೆ ನನಗೂ ಕರ್ಕೊಂಡು ಹೋಗೋಕೆ ಒಬ್ರು ವೆಹಿಕಲ್ ಅನ್ನು ಕಳಿಸ್ರೋ ಅಂತ ಹೇಳುತ್ತೆ. ಸೊ ಈ ವೆಹಿಕಲ್ ಯಾವುದು? ಇಲ್ಲಿದೆ ನೋಡಿ, ಈ ತರ ಇದೆ ಈ ವೆಹಿಕಲ್. ಇದು ಒಂಥರ ಫಿಶ್ ತರಾನೇ ಆಗೋಗ್ಬಿಟ್ಟಿದೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆದ್ರೆ ಇದು ಎಂಟಮೀಬಾ ಅಂತ ಅನ್ಕೋಣ. ಇದ್ರೊಳಗಡೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಿದೆ. ಈ ವೆಹಿಕಲ್ ನಥಿಂಗ್ ಬಟ್ ಹೌಸ್ ಫ್ಲೈ. ಈ ಹೌಸ್ ಫ್ಲೈ ಹೆಸರು ಮ್ಯೂಸಾ ಡೊಮೆಸ್ಟಿಕಾ. ಇಲ್ಲಿ ಸಿ ಅನ್ನೋದು ಸೈಲೆಂಟು, ಸೊ ಮ್ಯೂಸಾ ಡೊಮೆಸ್ಟಿಕಾ ಅಂತ ಓದ್ತೀವಿ. ಓಕೆನಾ? ಈಗ ನಾವು ಒಂದೊಂದಾಗಿ ಡಿಟೇಲ್ ಆಗಿ ಹೇಳ್ಕೊಂತ ಹೋಗ್ತೀವಿ. ಓಕೆ, ಮೊದಲನೇದಾಗಿ ಲೆಟ್ ಅಸ್ ಟಾಕ್ ಅಬೌಟ್ ಮಲೇರಿಯಾ. ಈ ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಹೇಗಿರುತ್ತೆ, ಯಾವ್ಯಾವ ರೀತಿ ಡಿಸೀಸ್ ಕಾಸ್ ಮಾಡುತ್ತೆ ನೋಡಂತೆ. ಓಕೆ, ಇದ್ರ ಮೇಲೆಲ್ಲ ನೀಟ್ ಕ್ವೆಶ್ಚನ್ ಕೇಳ್ತಾರೆ. ನಾನಿಲ್ಲಿ ಮಾಡ್ತಾನೆ ಹೇಳ್ತೀನಿ ಯಾವ್ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಮೊದಲನೇದಾಗಿ ಈ ಮಲೇರಿಯಾದು ಓವರ್ ವ್ಯೂ ನೋಡೋಣ. ಓವರ್ ವ್ಯೂ ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೊಂದು ಐಡಿಯಾ ಬರಲಿ ಯಾವ ರೀತಿ ಡಿಸೀಸ್ ಕಾಸ್ ಮಾಡ್ತಿದೆ ಅಂತ. ಈಗ ಇಲ್ಲೊಬ್ಬ ಹ್ಯೂಮನ್ ಬೀಯಿಂಗ್ ಇದ್ದಾನೆ, ಇವನಿಗೆ ಏನಾಗ್ತಿದೆ ಲೈಫಲ್ಲಿ ಪಾಪ ಏನೂ ಗೊತ್ತಿಲ್ಲ. ಇವನಿಗೆ ಏನು ಗೊತ್ತಿಲ್ಲ, ಲೈಫಲ್ಲಿ ಆರಾಮಾಗಿದ್ದಾನೆ ಪಾಪ. ಇವನಿಗೊಂದು ಮಸ್ಕಿಟೋ ಬಂದು ಕಚ್ತು. ಈ ಮಸ್ಕಿಟೋ ಬಂದು ಕಚ್ತು. ಈ ಮಸ್ಕಿಟೋ ಇದೆಯಲ್ಲ, ಇದರ ಸಲೈವರಿ ಗ್ಲ್ಯಾಂಡ್ ಅಲ್ಲಿ, ಸೊ ದಿಸ್ ಇಸ್ ದ ಸಲೈವರಿ ಗ್ಲ್ಯಾಂಡ್ ಆಫ್ ದಿಸ್ ಮಸ್ಕಿಟೋ. ಯಾವ ಮಸ್ಕಿಟೋ ಇದು? ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಇದರ ಸಲೈವರಿ ಗ್ಲ್ಯಾಂಡ್ ಅಲ್ಲಿ ಈ ತರ ಸಿಕಲ್ ಶೇಪ್ ಅಂತ ಹೇಳಿದ್ರೆ ಈ ತರ ಅರ್ಧ ಚಂದ್ರನ್ ತರ ಈ ತರ ಕೆಲವು ಪ್ಲಾಸ್ಮೋಡಿಯಮಿನ ಸ್ಟ್ರಕ್ಚರ್ಸ್ ಗಳಿದಾವೆ. ಇದೇನ್ ಮಾಡುದು? ಸೀದಾ ಇವನನ್ನು ಕಚ್ಚಿದ ತಕ್ಷಣ ಬಾಡಿ ಒಳಗಡೆ ಹೋಗಿ ಸೇರ್ಕೊಳ್ತು. ಈ ಒಂದು ಸ್ಟ್ರಕ್ಚರಿಗೆ ನಾವು ಸ್ಪೋರೋಜಾಯ್ಡ್ ಅಂತ ಹೇಳಿ ಕರಿತೀವಿ. ಸ್ಪೋರೋಜಾಯ್ಡ್ ಅಂತ ಹೇಳಿದ್ರೇನು? ಇನ್ಫೆಕ್ಟಿವ್ ಸ್ಟೇಜ್ ಆಫ್ ಪ್ಲಾಸ್ಮೋಡಿಯಂ. ಏನ್ ಮ್ಯಾಮ್ ಇನ್ಫೆಕ್ಟಿವ್ ಸ್ಟೇಜ್ ಅಂತ ಕರಿತಾ ಇದ್ದೀರಾ? ಯಾಕಂತ ಹೇಳಿದ್ರೆ ಈ ಒಂದು ಪ್ಲಾಸ್ಮೋಡಿಯಂ ಭಾರಿ ಚಾಲಾಕಿ. ಯಾಕಂತ ಹೇಳಿದ್ರೆ ಇದೇನ್ ಮಾಡುತ್ತೆ, ಬಾಡಿ ಒಳಗಡೆ ಹೋದ ತಕ್ಷಣನೇ WBC ಇದ್ದೇ ಇರ್ತಾನೆ. ನೋಡಿ ಇಲ್ಲಿ WBC ಇದ್ದಾನೆ ಅಂತ ಅನ್ಕೋಣ. ಲೆಟ್ಸ್ ಇಮ್ಯಾಜಿನ್ ಈಸ್ ದ WBC. ಇವನ್ ಕಾಯ್ತಾ ಇದ್ದಾನೆ. ಯಾರು ಎನಿಮೀಸ್ಗಳು ಬಾಡಿ ಒಳಗಡೆ ನುಗ್ಗಿದ್ರು ಅಂದ್ರೆ, ಎನಿಮೀಸ್ ಅಂದ್ರೆ ಫಾರಿನ್ ಏಜೆಂಟ್, ನಾನು ಅವ್ರನ್ನ ಸಾಯ್ಸಾಕ್ತೀನಿ ಹಿಡಿದ್ಬಿಟ್ಟು ಅಂತ. ಸೊ ಒಂಥರ ಪೊಲೀಸ್ ಇದ್ದಂಗೆ ಅಂತ ಅನ್ಕೊಳ್ಳಿ. ಈಗ ಪೊಲೀಸ್ ಹತ್ರ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಕಳ್ಳ ಏನ್ ಮಾಡ್ತಾನೆ? ಓಡೋಗ್ತಾ ಇರ್ತಾನೆ. ಪೊಲೀಸ್ ಅವನಿಂದ ಓಡ್ತಾ ಇದ್ದಾರೆ. ಈಗ ಪೊಲೀಸು ಕಳ್ಳ ಯಾವ ರೀತಿ ಇದ್ದಾನೆ, ಈ ಡ್ರೆಸ್ ಹಾಕೊಂಡಿದ್ದಾನೆ, ಹಿಂಗಿದ್ದಾನೆ ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡು ಅವನನ್ನು ನೋಡಿ ಓಡ್ತಾ ಇದ್ದಾರೆ. ಈಗ ಆ ಕಳ್ಳ ಯಾವುದೋ ಎದುರುಗಡೆ ಒಂದು ಮಾಲ್ ಸಿಕ್ತು ಅಂತ ಅನ್ಕೋಣ, ಅಥವಾ ಯಾವುದೋ ಒಂದು ಶೋರೂಮ್ ಸಿಕ್ತು, ಅದರೊಳಗಡೆ ಓಡೋಗ್ಬಿಟ್ಟ.
ಪೊಲೀಸು ಅದ್ರೊಳಗಡೆ ಓಡೋದ್ರು. ಆದ್ರೆ ಈಗ ಕಳ್ಳ ವೇಷ ಮರೆಸ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟೋ ತನಕ ಒಂದು ವೈಟ್ ಕಲರ್ ಡ್ರೆಸ್ ಅಲ್ಲಿ ಹೋಗ್ತಿದ್ದಾನು, ಇದಕ್ಕಿದ್ದಂಗೆ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡ, ದಾಡಿ ಎಲ್ಲ ಮೀಸೆ ಎಲ್ಲ ಬಿಟ್ಕೊಂಡ ಹೋದ. ಎದುರುಗಡೆನೆ ಪೊಲೀಸ್ ಮುಂದೆನೆ ಹೋಗ್ತಿದ್ದಾನೆ. ಈಗ ಪೊಲೀಸಿಗೆ ಗುರ್ತಿಡಿಯಕ್ ಆಗ್ಲಿಲ್ಲ. ಯಾಕಂದ್ರೆ ಅವ್ನು ವೇಷ ಬದಲಾಯಿಸ್ಕೊಂಡ್ಬಿಟ್ಟ. ಸರಿ, ಆಮೇಲೆ ಯಾರೋ ಸಿಗ್ನಲ್ ಕೊಡ್ತಾರೆ ಪೊಲೀಸಿಗೆ, ಸಾರ್ ಈಗ ತಾನೇ ನಿಮ್ಮ ಎದುರುಗಡೆ ಹೋದ್ನಲ್ಲ ಸಾರ್, ಅವನೇ ಆ ಕಳ್ಳ. ಅಯ್ಯೋ ಹೌದಾ, ಸರಿ. ಈಗ ಆ ಕಳ್ಳ ಅವ್ನ ಎದುರುಗಡೆ ಏನ್ ಹೋದ್ರಲ್ಲ, ದಾಡಿ ಬಿಟ್ಕೊಂಡು, ಬೇರೆ ಯಾವ್ದೋ ಪಿಂಕ್ ಶರ್ಟು ರೆಡ್ ಶರ್ಟ್ ಹಾಕೊಂಡು ಅವನು ಹುಡ್ಕೊಂಡು ಇವಾಗ ಪೊಲೀಸ್ ಓಡ್ತಿದ್ದಾರೆ. ಮತ್ತಿನ್ಯಾವುದೋ ಒಂದು ಜಾಗ ಸಿಕ್ತು, ಅಲ್ಲಿ ಮತ್ತೆ ಬೇರೆ ವೇಷ ಬದಲಾಯಿಸ್ಕೊಂಡ, ಮತ್ತಿನ್ನೇನೋ ವಿಗ್ ಹಾಕೊಂಡ, ಮತ್ತಿನ್ಯಾವುದೋ ತರ ಗೆಟಪ್ ಚೇಂಜ್ ಮಾಡ್ಕೊಂಡು ಮತ್ತೆ ಓಡೋಗ್ತಾ ಇದ್ದಾನೆ. ಅಂದ್ರೆ ಹೇಗೆ ಪೊಲೀಸಿಗೆ ಕಣ್ ತಪ್ಪಿಸಿ ತನ್ನ ವೇಷ ಬದಲಾಯಿಸ್ಕೊಂಡು ಹೋಗ್ತಿದ್ದಾನೆ, ಅದೇ ರೀತಿ ಪ್ಲಾಸ್ಮೋಡಿಯಂ ಏನ್ ಮಾಡುತ್ತೆ, ಫಸ್ಟ್ ಈ ತರ ಸ್ಪೋರೋಜಾಯ್ಡ್ ಸ್ಟೇಜ್ ಅಂತ ಇರುತ್ತೆ. ಅದಾಗ್ತಿದ್ದಂಗೆ ಮತ್ತೆ ಅದ್ರ ಶೇಪನ್ನು ಚೇಂಜ್ ಮಾಡ್ಕೊಳುತ್ತೆ, ಮತ್ತೆ ಇನ್ನೊಂದು ಶೇಪನ್ನು ಚೇಂಜ್ ಮಾಡ್ಕೊಳುತ್ತೆ. ಒಟ್ನಲ್ಲಿ ಹೇಗಾರು ಮಾಡಿ ಈ ಒಂದು WBC ಕಣ್ ತಪ್ಪಿಸ್ಕೊಂಡು ಇಡೀ ಬಾಡಿ ಇನ್ಫೆಕ್ಟ್ ಮಾಡಬೇಕು, ಇಡೀ ಬ್ಲಡ್ ಅಲ್ಲೆಲ್ಲ ಸೇರ್ಕೋಬೇಕು, ಇವನನ್ನು ಹೆಂಗಾರು ಮಾಡಿ ಮಲೇರಿಯಾನ ಕಾಸ್ ಮಾಡಲೇಬೇಕು ಅಂತ ಪಣ ತೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ತಕ್ಷಣನೇ ಮನುಷ್ಯನಿಗೆ ಗೊತ್ತಾಗಲ್ಲ, ಒಂದಿಷ್ಟು ಡ್ಯಾಮೇಜ್ ಆಗೋ ತನಕ ಇವನಿಗೆ ಪಾಪ ಗೊತ್ತಾಗಲ್ಲ, WBCಗಳು ಏನು ಮಾಡೋಕ್ಕಾಗಲ್ಲ. ಈಗ ಡಿಫ್ರೆಂಟ್ ಸ್ಟೇಜಸ್ ಅಂತ ಏನು ಹೇಳಿದ್ನಲ್ಲ, ಬೇರೆ ಬೇರೆ ಶೇಪ್ ಚೇಂಜ್ ಮಾಡ್ಕೊಳ್ಳುತ್ತೆ ಅಂತ, ಆ ಶೇಪ್ಗಳ ಹೆಸರುಗಳನ್ನ, ಅಂದ್ರೆ ಆ ಬೇರೆ ಬೇರೆ ಫಾರ್ಮಿನ ಹೆಸರನ್ನ NCERT ಟೆಕ್ಸ್ಟ್ ಬುಕ್ ಹೇಳಿಲ್ಲ ಕಣ್ರು. ಬಟ್ ನಾವು ಕಲಿಬೇಕಾ ಮ್ಯಾಮ್? ಕಲ್ತ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಾವಿಲ್ಲಿ ಪ್ರಿಪೇರ್ ಆಗ್ತಿರೋದು ನೀಟಿಗೋಸ್ಕರ ಅಂತ ಹೇಳಿದ್ಮೇಲೆ ಹೋಗ್ತಾ ನೀಟ್ ಎಕ್ಸಾಮ್ ಟಫ್ ಇರುತ್ತೆ, ನೆನಪಿರ್ಲಿ. ನೀವು ಕೆಲವು ಯಾವ್ದಾದ್ರು ಪಬ್ಲಿಕೇಶನ್ಸ್ ತಗೊಂಡಾಗ ಅಥವಾ ಕೆಲವ್ರದ್ದು ಬೇರೆ ಬೇರೆ ಬುಕ್ಕನ್ನೆಲ್ಲ ರೆಫರ್ ಮಾಡಿರ್ತೀರಾ. ಸೊ ಈ ರೀತಿ ಬುಕ್ಸ್ಗಳನ್ನ ರೆಫರ್ ಮಾಡಿದಾಗ ಬೇರೆ ಬೇರೆ ಸ್ಟೇಜಸ್ಸಿನ ಹೆಸರು ಕೊಟ್ಟಿರ್ತಾರೆ. ಇದು ಏನು ಎತ್ತಾನೋ ಅಂತ ರಾಕೆಟ್ ಸೈನ್ಸ್ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 3-4 ಡಿಫ್ರೆಂಟ್ ಆಗಿರೋ ಹೆಸರು ನೆನ್ಪಿಟ್ಕೊಂಡ್ರೆ ಸಾಕು. ಅದನ್ನ ನಾನು ಮಾಡ್ಬೇಕಾದ್ರೆ ಹೇಳ್ತೀನಿ. ಓಕೆ. ಆಮೇಲೆ ಕೆಲವು ಹೆಸರು ನಮಗನ್ಸುತ್ತೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ ಅಂತ, ಅದರ ಲ್ಯಾಬ್ ಮ್ಯಾನ್ಯುವಲ್ ಅಲ್ಲಿ ಇದೆ, ಅದನ್ನು ನಾನು ಹೇಳ್ತೀನಿ. ಜಸ್ಟ್ ನಾನು ಹೇಳೋದನ್ನ ಫಾಲೋ ಮಾಡಿ. ಯಾವುದೇ ತರ ಕ್ವಶನ್ ಬಂದರೂ ಖಂಡಿತ ಸಾಲ್ವ್ ಮಾಡ್ತೀರಾ. 100% ಅಲ್ಲ, 200% ಗ್ಯಾರಂಟಿ. ಓಕೆ. ಸರಿ, ಇವಾಗ ವಾಪಸ್ ಬನ್ನಿ. ಈಗ ಇದು ಇನ್ಫೆಕ್ಟ್ ಮಾಡ್ತು, ದಿಸ್ ಇಸ್ ಇನ್ಫೆಕ್ಟಿವ್ ಸ್ಟೇಜ್. ಬಾಡಿ ಒಳಗಡೆ ಹೋಗುವಂಥ ಸ್ಟೇಜ್ಗೆ ಇನ್ಫೆಕ್ಟಿವ್ ಸ್ಟೇಜ್ ಅಂತ ಹೇಳೋದು. ಸರಿ, ಹಾಗಾದ್ರೆ ಇನ್ಫೆಕ್ಟಿವ್ ಸ್ಟೇಜ್ ಯಾವುದು ಅಂತ ನೀಟಾಗಿ ಕೇಳಿದ್ರೆ ಏನು ಬರೀತೀರಾ? ಸ್ಪೋರೋಸಾಯ್ಟ್. ಒಳಗಡೆ ಹೋಗ್ಬಿಡ್ತು. ಒಳಗಡೆ ಹೋಗಿ ಬ್ಲಡ್ ಒಳಗಡೆ ಸೇರ್ಕೊಂಡ್ಬಿಡತ್ತೆ ಮಕ್ಕಳ. ಈಗ ಇದು ಬ್ಲಡ್ ವೆಸಲ್ ಅಂತ ಅಂದ್ರೆ ಈ ಬ್ಲಡ್ ಒಳಗಡೆ ಸೇರ್ಕೊಂಡ್ಬಿಡ್ತು ಈ ತರ ಸ್ಪೋರೋಸಾಯ್ಟ್. ಸೇರ್ಕೊಂಡು ಒಂದೊಂದೇ ಆರ್ಗನ್ ಅನ್ನ ಡ್ಯಾಮೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಸ್ಪೆಷಲಿ ಇದು ಟಾರ್ಗೆಟ್ ಮಾಡೋದು ಯಾವ 2 ಆರ್ಗನ್ ಅನ್ನ? ಒಂದು ಲಿವರ್, ಇನ್ನೊಂದು RBC. ಓಕೆ. ಸೊ ಇಲ್ಲಿ ಇವುಗಳ ವಿಚಿತ್ರ ರೂಪನ ತೋರ್ಸಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಇಷ್ಟೆಲ್ಲ ನಡೀತಿದೆ. ಪಾಪ ಇವನಿಗೆ ಏನೂ ಗೊತ್ತಿಲ್ಲ, ಇವನು ಆರಾಮಾಗಿ ಹ ಅಂತ ನಗ ಆಡ್ಕೊಂಡು ಕೂತಿದ್ದಾನೆ. ಈಗ ಇಷ್ಟೆಲ್ಲ ಒಳಗಡೆ ಡ್ಯಾಮೇಜ್ ಆಗೋಷ್ಟೊತ್ತಿಗೆ ಒಂದು 15 ದಿನ ಆಗುತ್ತೆ ಅಂತ ಅನ್ಕೊಳ್ಳಿ, ಒಂದು 15 ಡೇಸ್. ಈ 15 ಡೇಸ್ ಆದ್ಮೇಲೆ ಇವನಿಗೆ ಗೊತ್ತಾಗುತ್ತೆ ನನ್ನ ಬಾಡಿಯಲ್ಲಿ ಏನೋ ಸಮಥಿಂಗ್ ಗಡ್ಬಡ್ ಆಗಿದೆ. ಸೊ ಆ ಗಡ್ಬಡ್ ಆಗಿದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಯಾಕಂತ ಹೇಳಿದ್ರೆ ಇವನಿಗೆ ಬಿಟ್ಟು ಚಳಿ ಜ್ವರ, ಚಿಲ್ ಅಂಡ್ ಫೀವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಡಾಕ್ಟರ್ ಹತ್ರ ಓಡೋಗ್ತಾನೆ. ಡಾಕ್ಟರ್, ನಂಗೆ ಪದೇ ಚಳಿ ಜ್ವರ ಬರ್ತಾ ಇದೆ, ನನಗೆ ಏನಾಗಿದೆ ಗೊತ್ತಾಗಿಲ್ಲ ನೋಡ್ರಿ. ಡಾಕ್ಟರ್ ಏನ್ ಮಾಡ್ತಾರೆ? ಬಿಟ್ಟು ಚಳಿ ಜ್ವರ ಬರ್ತಾ ಇದೆಯಾ? ಒಂದ್ ಕೆಲಸ ಮಾಡ್ತೀನಿ ತಾಡು, ನೀನ್ ಬ್ಲಡ್ ಟೆಸ್ಟ್ ಮಾಡಬೇಕು, ಬ್ಲಡ್ ಸ್ಯಾಂಪಲ್ ಕೊಟ್ಟೋಗಪ್ಪ ಅಂತ ಕೇಳ್ತಾರೆ. ಆವಾಗ ಆ ಬ್ಲಡ್ ಸ್ಯಾಂಪಲ್ ಅಲ್ಲಿ ಡಾಕ್ಟರ್ ಹೆಂಗ್ ಗೊತ್ತಾಗುತ್ತೆ ನೀವು ಮಲೇರಿಯಾ ಬಂದಿದೆ ಅಂತ? ಪ್ಲಾಸ್ಮೋಡಿಯಂ ಇನ್ಫೆಕ್ಟ್ ಮಾಡಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಆ ಪ್ಲಾಸ್ಮೋಡಿಯಂ ಯಾವ್ಯಾವ ತರ ಶೇಪ್ನ ತೋರಿಸುತ್ತೆ, ಅದರ ಸ್ಟೋರಿನೇ ಇವಾಗ ಓದೋಣ ಹಾಗಾದ್ರೆ. ಸೊ ನೋಡಿ, ಇದು ಜಸ್ಟ್ ಓವರ್ವ್ಯೂ ಹೆಂಗ್ ನಡೀತಿದೆ ಅಂತ. ಈಗ ಈ ಪ್ಲಾಸ್ಮೋಡಿಯಂ ಅನ್ನೋದು, ಆ ಸ್ಟೋರಿಗೆ ಹೋಗೋಕ್ಕಿಂತ ಮುಂಚೆ ಪ್ಲಾಸ್ಮೋಡಿಯಂ ಅಂತ ಹೇಳ್ತಾ ಇದೀವಲ್ಲ, ಅದು ಒಂದೇ ತರ ಪ್ಲಾಸ್ಮೋಡಿಯಂ ಇರುತ್ತೆ, ಬೇರೆ ಬೇರೆ ತರ ಇರುತ್ತೆ. ಇನ್ಫ್ಯಾಕ್ಟ್ ಪ್ಲಾಸ್ಮೋಡಿಯಂ ಅನ್ನೋದು ಜೀನಸ್. ಈ ಒಂದು ಜೀನಸ್ ಅಲ್ಲಿ ಹೇಗೆ ನಾವು ಪ್ಯಾಂಥೆರಾ ಲಿಯೋ, ಪ್ಯಾಂಥೆರಾ ಟೈಗ್ರಿಸ್, ಪ್ಯಾಂಥೆರಾ ಪಾರ್ಡಸ್ ಅಂತ ಹೇಳ್ತೀವಿ ಒಂದು ಜೀನಸ್ ಅಲ್ಲಿ, ಅದೇ ತರ ಈ ಪ್ಲಾಸ್ಮೋಡಿಯಂ ಅಲ್ಲಿ ಬೇರೆ ಬೇರೆ ಸ್ಪೀಷೀಸ್ ಇದೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಓವೇಲ್, ಪ್ಲಾಸ್ಮೋಡಿಯಂ ಮಲೇರಿಯೆ, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್. ನಾನು ಎಲ್ಲದಕ್ಕೂ ಪಕ್ಕದಲ್ಲಿ PP ಅಂತ ಬರೆದಿರ್ತೀನಿ, ಅಂದ್ರೆ ಪ್ಲಾಸ್ಮೋಡಿಯಂ ಅಂತ. ಈ 4ರಲ್ಲಿ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಅಂತ ನಾವೇನ್ ಕರಿತಾ ಇದೀವಿ, ದಿಸ್ ಈಸ್ ಮೋಸ್ಟ್ ಡೇಂಜರಸ್, ಅಂದ್ರೆ ಮ್ಯಾಲಿಗ್ನೆಂಟ್ ಅಂತ ಕರೀತಾರೆ, ಆರ್ ಫೇಟಲ್. ಯಾಕಂತ ಹೇಳಿದ್ರೆ ಇದೇನಾದ್ರು ಬಂತು ಅಂದ್ರೆ ಸಾಯಂತ ಸ್ಟೇಜ್ಗೂ ಬೇಕಾದ್ರೂ ರೀಚ್ ಆಗ್ಬೋದು ಮನುಷ್ಯ. ಸೊ ಹಾಗಾಗಿ ಈ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ತುಂಬಾ ಡೇಂಜರಸ್. ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಾದ್ರೆ, ಇನ್ನು ಲೈಫ್ ಸೈಕಲ್ ಬಂದಿಲ್ಲ, ನಾವು ಕ್ಯೂರಿಯಾಸಿಟಿ ಇರ್ಲಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ಬೇಕಾದ್ರೆ ಏನಂತ ಹೇಳಿದೆ, ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಮೇಲ್ ಕುತ್ಕೊಳ್ಳುತ್ತೆ ಈ ಪ್ಲಾಸ್ಮೋಡಿಯಮು. ಆಮೇಲೆ ಹೋಗಿ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ಇವನಿಗೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಇಲ್ಲಿ ಇಬ್ಬರಾದ್ರೂ, ಒಂದು ಮಸ್ಕಿಟೋ ಬಂತು, ಇನ್ನೊಬ್ಬ ಹ್ಯೂಮನ್ ಬೀಯಿಂಗ್ ಬಂದ, ಕರೆಕ್ಟಾ? ಯಾವ ಒಂದು
ಆರ್ಗ್ಯಾನಿಸಮ್ ಎರಡೆರಡು ಹೋಸ್ಟ್ ಇಟ್ಕೊಂಡು ಸರ್ವೈವ್ ಆಗ್ತಾ ಇದೆ ನೋಡಿ. ಇದು ಮಸ್ಕಿಟೋ ಅನ್ನೋದೊಂದು ಹೋಸ್ಟ್, ಇನ್ನೊಂದು ಹ್ಯೂಮನ್ ಬೀಯಿಂಗ್ ಒಂದು ಹೋಸ್ಟ್. ಸೊ ಹಾಗಾಗಿ ಇದನ್ನ ನಾವು ಡೈಜೆನೆಟಿಕ್ ಅಂತ ಹೇಳಿ ಕರಿತೀವಿ. ಡೈಜೆನೆಟಿಕ್ ಅಂತ ಹೇಳಿದ್ರೇನು? ಪ್ಲಾಸ್ಮೋಡಿಯಂ ಇಸ್ ಡೈಜೆನೆಟಿಕ್ ಬಿಕಾಸ್ ಇಟ್ ರಿಕ್ವೈರ್ ಟೂ ಹೋಸ್ಟ್. ಯಾರ್ಯಾರು? ಮೊದಲನೇದು ಹ್ಯೂಮನ್ ಬೀಯಿಂಗ್, ಎರಡನೇದು ಎಲ್ಲೋಯ್ತು? ಎರಡನೇದು ದಿಸ್ ಇಸ್ ಮಸ್ಕಿಟೋ. ಎಂತ ಮಸ್ಕಿಟೋ? ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಹಾಗಾದ್ರೆ ಇವರಿಬ್ಬರಲ್ಲಿ ಕ್ವಶನ್ ಕೇಳ್ತಾರೆ ನಿಮಗೆ, ಪ್ರೈಮರಿ ಹೋಸ್ಟ್ ಯಾರಪ್ಪ, ಸೆಕೆಂಡರಿ ಹೋಸ್ಟ್ ಯಾರು? ಯಾರು ಬರೀತೀರಿ ಪ್ರೈಮರಿ ಹೋಸ್ಟ್ ಸೆಕೆಂಡರಿ ಹೋಸ್ಟ್ ಅಂದ್ರೆ? ನಿಮಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬರೀತೀರಾ? ಫಸ್ಟ್ ಡಿಫ್ರೆನ್ಸ್ ಹೇಳ್ತೀನಿ, ಕೇಳ್ಕೊಳ್ಳಿ. ಯಾವುದೇ ಒಂದು ಆರ್ಗ್ಯಾನಿಸಮ್ ಒಂದು ಬಾಡಿ ಒಳಗಡೆ ಸರ್ವೈವ್ ಆಗ್ತಿದೆ ಅಂದ್ರೆ ಅದನ್ನ ಹೋಸ್ಟ್ ಅಂತ ಕರಿತೀವಿ. ಯಾರು ಸರ್ವೈವ್ ಆಗ್ತಿದಾರೋ ಅವ್ರು ಯಾರು? ಪ್ಯಾರಾಸೈಟ್. ಈಗ ಉದಾಹರಣೆಗೆ ಪ್ಲಾಸ್ಮೋಡಿಯಂ ಬಂದು ಇವನ ಬಾಡಿಯಲ್ಲಿ ಸರ್ವೈವ್ ಆಗ್ತಿದೆ. ಎಲ್ಲೋದ್ಯಪ್ಪ ನೀನು? ಈಗ ಈ ಹ್ಯೂಮನ್ ಬಾಡಿ ಒಳಗಡೆ ಸರ್ವೈವ್ ಆಗ್ತಿದೆ ಅಂದ್ರೆ ಹ್ಯೂಮನ್ ಇಸ್ ದ ಹೋಸ್ಟ್. ಈ ಪ್ಲಾಸ್ಮೋಡಿಯಂ ಒಳಗಡೆ ಹೋಯ್ತಲ್ಲ, ಸೊ ದಿಸ್ ಇಸ್ ಪ್ಲಾಸ್ಮೋಡಿಯಂ ತಾನೆ, ಈ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್. ಅದೇ ತರ ಈ ಪ್ಲಾಸ್ಮೋಡಿಯಂ ಬೈ ಚಾನ್ಸ್ ಈ ಮಸ್ಕಿಟೋ ಬಾಡಿ ಒಳಗಡೆ ಹೋಯ್ತು ಅಂದ್ರೆ ಮಸ್ಕಿಟೋ ಇಸ್ ದ ಹೋಸ್ಟ್, ಆ ಪ್ಲಾಸ್ಮೋಡಿಯಂ ಇಸ್ ದ ಪ್ಯಾರಾಸೈಟ್. ಓಕೆ, ಈಗ ಆ ತರ ನೋಡೋದಾದ್ರೆ ಇಲ್ಲಿ ಇಬ್ರಿಬ್ರು ಹೋಸ್ಟ್ ಇದ್ದಾರೆ, ಇಬ್ರಿಬ್ರು ನರಿಶ್ಮೆಂಟ್ ಕೊಡಬೇಕು ಈ ಪ್ಲಾಸ್ಮೋಡಿಯಂಗೆ. ಅದ್ರೊಳಗಡೆ ಪ್ರೈಮರಿ ಯಾರು, ಸೆಕೆಂಡರಿ ಯಾರು ಅಂತ ಕೇಳ್ತಾ ಇದೆ NCERT. ಪ್ರೈಮರಿ ಹೋಸ್ಟ್ ಅಂತ ಯಾರಿಗೆ ಹೇಳ್ತೀವಿ? ಮಸ್ಕಿಟೋಗೆ ಹೇಳ್ತೀವಿ. ಪ್ರೈಮರಿ ಹೋಸ್ಟ್ ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀರಾ ಮ್ಯಾಮ್? ಯಾವ ಒಂದು ಹೋಸ್ಟ್ ಬಾಡಿಯಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೋ ಅಂತ ಒಂದು ಹೋಸ್ಟ್ ಪ್ರೈಮರಿ ಹೋಸ್ಟ್ ಆಗಿ ಆಕ್ಟ್ ಮಾಡುತ್ತೆ. ನೆನಪಿರ್ಲಿ, ಇದು ಲ್ಯಾಬ್ ಮ್ಯಾನ್ಯಲ್ ಎಲ್ಲೋ ಒಂದ್ ಕಡೆ ಕೊಟ್ಟಿದ್ದಾರೆ, ಬಟ್ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಬಿ ಕೇರ್ಫುಲ್. ಬೇಕಾದ್ರೆ ಬರಿತೀನಿ, ಒಂದ್ ಕಡೆ ಬರ್ಕೊಳ್ಳಿ. ಹಿಯರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಪ್ಲಾಸ್ಮೋಡಿಯಂ ಅಕರ್. ನಾನು ಹೇಳ್ತಿರೋದು ಮಸ್ಕಿಟೋ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲ. ಈ ಹ್ಯೂಮನ್ ಬಾಡಿಯಲ್ಲಿ ಹ್ಯೂಮನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೆ. ಹ್ಯೂಮನ್ ಬೀಯಿಂಗ್ ಅಲ್ಲಿ ಬಿಟ್ವೀನ್ ಮೇಲ್ ಅಂಡ್ ಫೀಮೇಲ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೆ. ಅವರಿಬ್ರು ಮಧ್ಯದಲ್ಲಿ ನಡೆಯೋದು ಹೇಳ್ತಾ ಇಲ್ಲ. ಅದೇ ತರ ಈ ಮಸ್ಕಿಟೋಗಳ ಮಧ್ಯದಲ್ಲ, ಮೇಲ್ ಮತ್ತೆ ಫೀಮೇಲ್ ಮಸ್ಕಿಟೋ, ಪ್ಲಾಸ್ಮೋಡಿಯಮಿನ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು, ಪ್ಲಾಸ್ಮೋಡಿಯಮಿನ ಗ್ಯಾಮೆಟ್ ಫ್ಯೂಸ್ ಆಗಬೇಕು. ಅವಾಗ ಮಾತ್ರ ಆ ಹೋಸ್ಟ್ ಪ್ರೈಮರಿ ಹೋಸ್ಟ್. ಓಕೆ, ಸೊ ಹಾಗಾಗಿ ಮಸ್ಕಿಟೋ ಇಸ್ ದ ಪ್ರೈಮರಿ ಹೋಸ್ಟ್. ಹಾಗಾದ್ರೆ ಹ್ಯೂಮನ್ ಬೀಯಿಂಗ್, ಈಗ ಹ್ಯೂಮನ್ ಬೀಯಿಂಗ್ ಇವನೇನು? ಇವನ್ ಇಸ್ ದ ಸೆಕೆಂಡರಿ ಹೋಸ್ಟ್. ಯಾಕೆ ಸೆಕೆಂಡರಿ ಹೋಸ್ಟ್? ಯಾಕಂದ್ರೆ ಇವನ ಬಾಡಿಯಲ್ಲಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತಾ ಇದೆ, ಪ್ಲಾಸ್ಮೋಡಿಯಮಿನ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಅರ್ಥ ಆಗ್ತಾ ಇದೆಯಾ? ಸೊ ಕ್ವೆಶ್ಚನ್ ಇದ್ರ ಮೇಲೆ ಬಂದ್ರೆ ಯಾರೂ ಮಿಸ್ ಮಾಡಿ ಬರೋ ಹಾಗಿಲ್ಲ. ಯಾವ್ಯಾವ ಮಕ್ಕಳು ವಿಡಿಯೋ ನೋಡ್ತಿದ್ದೀರಾ, ಯಾರೂ ಮಿಸ್ ಮಾಡಿ ಬರೋ ಹಾಗಿಲ್ಲ. ನೀಟಲ್ಲಿ ಪ್ರೈಮರಿ ಹೋಸ್ಟ್ ಯಾವುದು, ಸೆಕೆಂಡರಿ ಹೋಸ್ಟ್ ಯಾವುದು, ಯಾಕೆ ಪ್ರೈಮರಿ ಹೋಸ್ಟ್, ಯಾಕೆ ಸೆಕೆಂಡರಿ ಹೋಸ್ಟ್. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕು ಮಾಡಬೇಕು, ಶೇರು ಮಾಡಬೇಕು. ಓಕೆ, ಈಗ ಚಾನಲ್ಗೆ ಸಬ್ಸ್ಕ್ರೈಬು ಆಗಬೇಕು. ಆವಾಗ ಎಷ್ಟೆಷ್ಟು ಹೊಸ ವಿಡಿಯೋಗಳು ನಾನು ಮಾಡ್ತಿರ್ತೀನೋ ಅವೆಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ. ನೆಕ್ಸ್ಟ್ ಬನ್ನಿ, ಈಗ ಈ ಪ್ಲಾಸ್ಮೋಡಿಯಮಿನ ಲೈಫ್ ಸೈಕಲ್ ನೋಡೋಣ. ಇಷ್ಟೆಲ್ಲ ಆಟ ಆಡ್ತಿದೆಯಲ್ಲ ಈ ಪ್ಲಾಸ್ಮೋಡಿಯಮು, ಹೇಗೆ ಅದರ ಲೈಫ್ ಸೈಕಲ್ ತೋರಿಸ್ತದೆ. ಒಟ್ನಲ್ಲಿ 2 ಹೋಸ್ಟ್ ಅಂತೂ ಬೇಕೇ ಬೇಕು. ಮಸ್ಕಿಟೋನು ಬೇಕು, ವೆರಿ ಗುಡ್. ಯಾವ್ದು ಬೇಕು? ಹ್ಯೂಮನ್ ಬೀಯಿಂಗು ಬೇಕು. ಈಗ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಬರ್ಕೊಳ್ಳೋಣ. ಈಗ ಅವಾಗಲೇ ಏನು ನೋಡಿದ್ವಿ ಸ್ಟೋರಿ, ಅದರದೇ ಸ್ಟೋರಿ ಇವಾಗ ನೋಡೋದು. ಈಗ ಏನು ಹ್ಯೂಮನ್ ಬೀಯಿಂಗ್? ಸೊ ಹ್ಯೂಮನ್ ಬೀಯಿಂಗ್ ಈಸ್ ದ ಸೆಕೆಂಡರಿ ಹೋಸ್ಟ್, ಕರೆಕ್ಟಾ? ಈಗ ಇಲ್ಲೊಂದು ಮಸ್ಕಿಟೋ ಬಂತು ಮಕ್ಕಳ. ಇದು ಮಸ್ಕಿಟೋ ತರ ಕಾಣಿಸ್ತಿಲ್ಲ ನಮಗೆ, ಬಟ್ ನೀವು ಅನ್ಕೋಬೇಕು ಇದು ಮಸ್ಕಿಟೋ ಅಂತ. ಓಕೆ, ಕಚ್ತಾ ಇತ್ತು. ಈಗ ಇದ್ರ ಗಟ್ಟಲ್ಲಿ ಇರುವಂತ ಈ ಒಂದು ಪ್ಲಾಸ್ಮೋಡಿಯಂ ಅನ್ನ ಇನ್ಫೆಕ್ಟ್ ಮಾಡ್ಬಿಡ್ತೀವಿ, ಬಾಡಿ ಒಳಗಡೆ ಹೋಯ್ತು. ಓಕೆ, ಸೊ ಅಂದ್ರೆ ಮಸ್ಕಿಟೋ ಇಸ್ ದ ಪ್ರೈಮರಿ ಹೋಸ್ಟ್. ಯಾಕೆ? ಏನು ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗೆ ನಡೀತಿದೆ ನಾನಿನ್ನೂ ತೋರಿಸಿಲ್ಲ, ಲೈಫ್ ಸೈಕಲ್ ಬಗ್ಗೆ ಮಾತಾಡೋಣ. ಒಳಗಡೆ ಹೋಯ್ತು, ಸ್ಪೋರೋಸಾಯ್ಡ್ ಒಳಗಡೆ ಹೋದ ತಕ್ಷಣನೇ ಬ್ಲಡ್ ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ನಾನೊಂದು ಬ್ಲಡ್ ವೆಸಲ್ ಬರಿತಾ ಇದ್ದೀನಿ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ದ ಬ್ಲಡ್ ವೆಸಲ್. ಯಾರ್ದು? ಹ್ಯೂಮನ್ ಬೀಯಿಂಗಿನ ಬ್ಲಡ್ ವೆಸಲ್. ಈ ಬ್ಲಡ್ ವೆಸಲ್ ಒಳಗಡೆ ಸೇರ್ಕೊಂಡಿದೆ ಸ್ಪೋರೋಸಾಯ್ಡ್. ಇಟ್ ಇಸ್ ದ ಇನ್ಫೆಕ್ಟಿವ್ ಸ್ಟೇಜ್ ಆಫ್ ಪ್ಲಾಸ್ಮೋಡಿಯಂ. ಒಂದ್ಸಲ ಈ ಒಂದು ಬೋರ್ಡಲ್ಲಿ ಏನೇನು ಬರೀತಿದ್ದೀನಿ ಇಷ್ಟು ನೋಡ್ಕೊಳ್ಳಿ, ಇಡೀ ಎಂಟೈರ್ ವಿಚಾರನೇ ಅರ್ಥ ಆಗ್ಬಿಡುತ್ತೆ. ಆಮೇಲೆ NCERT ಟೆಕ್ಸ್ಟ್ ಬುಕ್ ಹೋದ್ರೆ ಪ್ರತಿ ಒಂದೊಂದು ವರ್ಡ್ ಸಿಂಪಲ್ ಅಂತ ಅನ್ಸುತ್ತೆ. ಸರಿ, ಬ್ಲಡ್ ಅಲ್ಲಿ ಸೇರ್ಕೊಳ್ತು. ಬ್ಲಡ್ ಅಲ್ಲಿ ಹೋಗ್ತಿದ್ದಂಗೆ ಹುಡುಕುತ್ತೆ ಯಾವ ಆರ್ಗನಿಗೆ ಅಟ್ಯಾಕ್ ಮಾಡಲಿ. ಸರಿ, ನೋಡುತ್ತೆ. ಇಲ್ಲಿ ಫಸ್ಟ್ ಅದ್ರ ಕಣ್ಣಿಗೆ ಬೀಳೋಂಥ ಆರ್ಗನ್ ಯಾವುದು ಅಂತ ಹೇಳಿದ್ರೆ ಲಿವರ್. ಇಲ್ಲಿ ಲಿವರ್ ಆರಾಮಾಗಿ ಕೂತಿದೆ ನೋಡಿ. ಇದ್ರ ಕಣ್ಣಿಗೆ ಈ ತರ ಲಿವರ್ ಬಿತ್ತು. ಸೊ ದಿಸ್ ಇಸ್ ದ ಲಿವರ್. ಈಗ ಲಿವರ್ ಒಳಗಡೆ ಸೆಲ್ಸ್ ಇದೆ ನೋಡಿ. ಈ ಸೆಲ್ಸ್ಗೆ ನಾವೇನಂತ ಕರಿತೀವಿ? ಹೆಪಾಟೋಸೈಟ್. ಓಕೆ,
ಹೆಪಾಟೋಸೈಟ್ ಅಂತ ಹೇಳಿದ್ರು ಲಿವರ್ ಸೆಲ್ಸ್. ಈಗ ಈ ತರ ಹಾಫ್ ಮೂನ್ ತರ ಇತ್ತಲ್ಲ, ಇದು ಸೀದಾ ಲಿವರ್ ಸೆಲ್ ಒಳಗಡೆ ಹೋದ ತಕ್ಷಣ ಹೆಪಾಟೋಸೈಟ್ ಒಳಗಡೆ ಹೋಗ್ತಿದ್ದಂಗೆ ಶೇಪ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತು ಸ್ಪೆರಿಕಲ್ ಆಗಿ. ಇದನ್ನ ಶೈಜಾಯಿಂಟ್ ಅಂತ ಹೇಳಿ ಕರಿತೀವಿ. ಈಗ ನಾನು ಇಲ್ಲಿ ಏನ್ ನಡೀತಿದೆ ಸ್ಟೋರಿ ಅದನ್ನ ಲಿವರ್ ಅನ್ನು ಮಾತ್ರ ಎನ್ಲಾರ್ಜ್ ಮಾಡಿ ತೋರಿಸ್ತೀನಿ ಮತ್ತು ವಾಪಸ್ ಇಲ್ಲಿಗೆ ಬರ್ತೀನಿ. ಓಕೆ, ಬರೀ ಲಿವರ್ ಬರ್ಕೋಣ. ನೋಡಿ, ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ದ ಲಿವರ್. ಈ ಲಿವರ್ ಒಳಗಡೆ ಒಂದ್ ದೊಡ್ಡ ಸೆಲ್ ತಗೊಂಡೆ, ಆ ತರ ಸುಮಾರಷ್ಟಿದೆ, ಇಲ್ಲಿ ಒಂದ್ 2 ತಗೊಂಡಿದ್ದೀನಿ. ಈಗ ಮೊದಲನೇದಾಗಿ ಈ ಹಾಫ್ ಮೂನ್ ತರ ಇತ್ತಲ್ರಪ್ಪ ಸ್ಪೋರೋಜಾಯ್ಡ್, ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಏನಾಗ್ಬಿಡ್ತು, ದೊಡ್ಡದಾಗಿ ಶೇಪ್ ಚೇಂಜ್ ಮಾಡ್ಕೊಂಡ್ಬಿಡ್ತು. ಈ ತರ ಇದೆ ಪ್ಲಾಸ್ಮೋಡಿಯಮ್ಮೇ, ಇದೂನು ಶೇಪ್ ಅನ್ನು ಚೇಂಜ್ ಮಾಡ್ಕೊಂಡಿದೆ ಅಷ್ಟೇ. ಇವಾಗ ಇದಕ್ಕೊಂದು ಹೆಸರು ಕೊಟ್ವಿ ನಾವು, ಏನಂತ ಹೆಸರು ಕೊಟ್ವಿ, ಶೈಜಾಯಿಂಟ್ ಅಂತ ಹೇಳಿ ಹೆಸರು ಕೊಟ್ವಿ. ಅಂದ್ರೆ ವೇಷ ಮರೆಸ್ಕೊಳ್ತು ಅಂತ ಹೇಳಿದ್ನಲ್ಲ, ಆ ತರ ವೇಷ ಮರೆಸ್ಕೊಂಡ್ಬಿಟ್ಟಿದೆ. ಈಗ ಇಲ್ಲಿ ಪೊಲೀಸ್ ನೋಡ್ತಾ ಇದಾರೆ. ಪೊಲೀಸ್ ಅಂತ ಹೇಳಿದ್ರೆ ಯಾರು, WBC ಗೊತ್ತೇ ಆಗ್ತಿಲ್ಲ, ಯಾಕಂದ್ರೆ ಇಷ್ಟೋ ತನಕ ಹಿಂಗಿದ್ದವನ್ ಹಿಂಗಾಗ್ಬಿಟ್ಟ. ಈಗ ಅಂತೂ ಇಂತೂ ಲಿವರ್ ಒಳಗಡೆ ಬಂದ್ ಸೇರ್ಕೊಂಡೆ. ಈಗ ನನ್ನ ಕೆಲಸ ಏನು, ಲಿವರ್ ನ ಅಟ್ಯಾಕ್ ಮಾಡಿ ಡ್ಯಾಮೇಜ್ ಮಾಡೋದು. ಸರಿ, ಈಗ ಲಿವರ್ ಸೆಲ್ಸ್ ನ ಡ್ಯಾಮೇಜ್ ಮಾಡೋಕ್ಕೋಸ್ಕರ ಇದು ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಅಂದ್ರೆ ಅರ್ಥ ಏನು, ಈ ಒಂದು ದೊಡ್ಡ ಶೈಜಾಯಿಂಟ್ ಇದ್ದಿದ್ದು ಪೀಸ್ ಆಗುತ್ತೆ. ಪೀಸ್ ಆದಾಗ ಆಬ್ವಿಯಸ್ಲಿ ಈ ತರ ಪುಟ್ ಪೀಸಸ್ ಗಳೇ ಕಾಣಿಸೋದು ನಮಗೆ. ಅಂದ್ರೆ ಒಂದು ಶೈಜಾಯಿಂಟೆ ದೊಡ್ಡದಾಗಿ ಪೀಸ್ ಆಗ್ಬಿಡ್ತು, ಬ್ಲಾಸ್ಟ್ ಆಗಿ ಅಂದ್ರೆ ಹೆಂಗ್ ಕಾಣುತ್ತೆ ಆ ರೀತಿ ಕಾಣಿಸುತ್ತೆ. ಇವಾಗ ಈ ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ, ಶೈಜಾಯಿಂಟ್ ಇದ್ದಿದ್ದು ಏನಾಗಿ ಚೇಂಜ್ ಆಯ್ತು, ಮೀರೋಜಾಯ್ಡ್ಸ್ ಆಗಿ ಚೇಂಜ್ ಆಯ್ತು ಅಂತ ಹೇಳಿದೆ. ಅಂದ್ರೆ 2 ವರ್ಡ್ ಎಕ್ಸ್ಟ್ರಾ ಕಲ್ತಿದ್ದು. ಸ್ಪೋರೋಜಾಯ್ಡ್ ರೂಪದಲ್ಲಿತ್ತು, ಇನ್ಫೆಕ್ಟಿವ್ ಸ್ಟೇಜ್ ಯಾವುದು ಸ್ಪೋರೋಜಾಯ್ಡ್ಸ್, ಈ ರೂಪದಲ್ಲಿ ಇದ್ದು ಶೈಜಾಯಿಂಟ್ ಆಯ್ತು, ಅದಾಗ್ತಿದ್ದ ಮೀರೋಜಾಯ್ಟ್ ಆಯ್ತು. ಸೊ ಅಲ್ಲಿಗೆ ಒಂದು ಲಿವರ್ ಸೆಲ್ಲಿನ ಕತೆ ಡಮಾರ್ ನೋಡಿ. ಒಂದು ಲಿವರ್ ಸೆಲ್ ಫುಲ್ ಈ ತರ ರಪ್ಚರ್ ಆಗೋಯ್ತು. ಈಗ ಈ ಮೀರೋಜಾಯ್ಡ್ಸ್ ಎಲ್ಲ ಹೊರಗಡೆ ರಿಲೀಸ್ ಆಗ್ಬಿಟ್ಟು ಯೋಚನೆ ಮಾಡುತ್ತೆ, ತಾಡಿ ಇನ್ನೊಬ್ಬ ಲಿವರ್ ಸೆಲ್ ಅಟ್ಯಾಕ್ ಮಾಡ್ಬೇಕಲ್ಲ. ಮತ್ತೆ ಇನ್ನೊಂದು ಲಿವರ್ ಸೆಲ್ ಒಳಗಡೆ ಹೋಗುತ್ತೆ, ದೊಡ್ಡದಾಗಿ ಗ್ರೋ ಆಗುತ್ತೆ. ಮತ್ತೆ ಏನಾಯ್ತು, ಇದೇ ತರ ಶೈಜಾಯಿಂಟ್ ಆಯ್ತು. ಮತ್ತೆ ಶೈಜಾಯಿಂಟ್ ಆಗಿದ್ದು ಇಡೀ ಲಿವರ್ ಸೆಲ್ ನ ಚಲಾಪಿಲಿ ಮಾಡ್ಬೇಕು ಅಂತ ಮತ್ತೆ ಬ್ಲಾಸ್ಟ್ ಆಗಿ ಸ್ಮಾಲ್ ಪೀಸಸ್ ಆಗಿ ಬ್ಲಾಸ್ಟ್ ಆಗುತ್ತೆ. ಸೊ ಅವಾಗ ಮತ್ತೆ ಮೀರೋಜಾಯ್ಡ್ ಆಯ್ತು. ಸೊ ಮತ್ತೇನಾಯ್ತು, ಈ ಲಿವರ್ ಸೆಲ್ ಬ್ಲಾಸ್ಟ್ ಆಗೋಯ್ತು. ಈಗ ಮತ್ತೆ ಇನ್ನೊಂದು ಲಿವರ್ ಸೆಲ್ಗೆ ಅಟ್ಯಾಕ್ ಮಾಡಕ್ ಹೋಗ್ತಾ ಇದೆ. ಅವಾಗ ಹೋಗ್ಬೇಕಾದ್ರೆ ಮತ್ತೆ ಶೈಜಾಯಿಂಟ್, ಮತ್ತೆ ಸ್ಮಾಲ್ ಮೀರೋಜಾಯ್ಡ್. ಸೊ ಈ ತರ ಪ್ರತಿ ಲಿವರ್ ಸೆಲ್ ಅಟ್ಯಾಕ್ ಮಾಡ್ತಿದೆ. ಅಂದ್ರೆ ಒಂದು ದೊಡ್ಡ ಸೆಲ್ ಈ ತರ ಇದ್ದಿದ್ದು ಮತ್ತೆ ಸ್ಮಾಲ್ ಪೀಸಸ್ ಆಗಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ನಂಬರ್ ಅನ್ನ ಜಾಸ್ತಿ ಮಾಡ್ಕೊಳ್ತಿದೆ ಅಂದ್ರೆ, ಇದನ್ನ ನಾವೇನಂತ ಕರಿತೀವಿ, ದಿಸ್ ಈಸ್ ನಥಿಂಗ್ ಬಟ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಒಂದಿದ್ದು ನಂಬರ್ ಜಾಸ್ತಿ ಮಾಡ್ಕೊಂತಲ್ವೇನ್ರು, ಸೊ ಅದಕ್ಕೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಅಂದ್ರೆ ಲಿವರ್ ಅಲ್ಲಿ ಏನ್ ನಡೀತಾ ಇದೆ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತಾ ಇದೆ. ಸರಿ, ಲಿವರ್ ಸೆಲ್ ಅನ್ನೆಲ್ಲ ಟೇಸ್ಟ್ ಮಾಡ್ತಿದೆ, ಚೆನ್ನಾಗಿದೆ ಲಿವರ್ ಸೆಲ್, ಬ್ಯೂಟಿಫುಲ್ ಅನ್ಕೊಂಡು ಒಂದೊಂದೇ ಲಿವರ್ ಸೆಲ್ ಅನ್ನು ಡ್ಯಾಮೇಜ್ ಮಾಡ್ತಾರೆ. ಈಗ ವಾಪಸ್ ಇಲ್ಲಿಗೆ ಬರೋಣ. ಅಂದ್ರೆ ಇಲ್ಲೆಲ್ಲ ಏನ್ ನಡೀತಿದೆ ಲಿವರ್ ಒಳಗಡೆ, ಎಸೆಕ್ಷುವಲ್ ರಿಪ್ರೊಡಕ್ಷನ್. ಸರಿ, ಲಿವರ್ ಟೇಸ್ಟ್ ಎಷ್ಟಂತ ನೋಡೋದು ಬೇಜಾರಾಯ್ತು. ಇವಾಗ ಏನ್ ಮಾಡುತ್ತೆ, ಒಂದ್ ಕೆಲಸ ಮಾಡತಾಳೆ, RBC ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. RBC ಹತ್ರ ಕಣ್ಣು ಹಾಕೋದು. RBC ಹಿಂಗಿದೆ ನೋಡಿ. ಈಗ ಇವ್ನ ಕಾಲ್ ಒಂದ್ ಸ್ವಲ್ಪ ಕಟ್ ಮಾಡೋಣ. ನಾವು ಇಷ್ಟು ದೊಡ್ಡ ಕಾಲ್ ಬರೆದ್ರೆ ಲೈಫ್ ಸೈಕಲ್ ಹೆಂಗ್ರಪ್ಪ ತೋರ್ಸೋದು. ಸೊ ಅದಕ್ಕೆ ಇವನ ಇಲ್ಲಿಗೆ ನಿಲ್ಸೋಣ. ಓಕೆ, ಸರಿ, ಇವಾಗ RBC ಹತ್ರ ಬರುತ್ತೆ. ಈಗ RBC ಹೋಗ್ಬೇಕಾದ್ರೆ ಮತ್ತೆ ಇದೇ ತರ ಮೀರೋಜಾಯಿಂಟ್ ಇತ್ತಲ್ಲ, ಇದೇ ರೂಪದಲ್ಲಿ ಎಂಟ್ರಿ ಆಗ್ತವೆ ನೋಡಿ. ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಶೈಜಾಯಿಂಟ್ ರೂಪದಲ್ಲಿ ಇತ್ತು ತಾನೆ, ಮತ್ತೆ ಇದೇ ತರಾನೇ ಎಂಟ್ರಿ ಆಯ್ತು. ವಾಪಸ್ ಇಲ್ಲೇ ತೋರಿಸ್ತೀನಿ, ಇನ್ನೂ ನೀಟಾಗಿ ಕಾಣುತ್ತೆ ನೋಡಿ. ದಿಸ್ ಇಸ್ RBC ಒಳಗಡೆ ಹೋಗ್ಬೇಕಾದ್ರೆ ಮತ್ತೆ ಇದೇ ತರಾನೇ ಯಾವುದು ಶೈಜಾಯಿಂಟ್ ಈ ರೂಪದಲ್ಲೇ ಒಳಗಡೆ ಬಂದ್ಮೇಲೆ ಯೋಚನೆ ಮಾಡತ್ತೆ, ಒಳಗಡೆ ಏನೋ ಬಂದ್ಬಿಟ್ಟೆ, ಮತ್ತೆ ಯಾರು ಪೊಲೀಸ್ ನಂಗೆ ಹಿಡ್ಕೊಬಿಟ್ರೆ ಮತ್ತೆ ನನ್ನ ರೂಪ ಚೇಂಜ್ ಮಾಡ್ಕೊಂಬೋಣ ಅಂತ ಹೇಳಿ ತನ್ನ ಶೇಪ್ ನ ಈ ತರ ರಿಂಗ್ ತರ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ. ಅಂದ್ರೆ ಈ ಒಳಗಡೆ ನ್ಯೂಕ್ಲಿಯಸ್ ಒಂದ್ ಮೂಲೆಗೆ ದಬ್ಬಿಡುತ್ತೆ, ಇಲ್ಲೊಂದು ಪುಟ್ಟು ವ್ಯಾಕ್ಯೂಲ್ ತರ ಡೆವಲಪ್ ಮಾಡ್ಕೊಂಡ್ಬಿಡತ್ತೆ. ಇದು ನೋಡೋರ್ ಕಣ್ಣಿಗೆ ಒಂಥರ ರಿಂಗ್ ತರ ಕಾಣಿಸಕ್ ಸ್ಟಾರ್ಟ್ ಆಗ್ಬಿಡತ್ತೆ. ಗೊತ್ತಾಗ್ತಿದ್ಯಾ? ಸೊ ಈ ಒಂದು ಸ್ಟೇಜ್ಗೆ, RBC ಒಳಗಿರುವಂತ ಈ ಒಂದು ಸ್ಟೇಜ್ಗೆ ಸಿಗ್ನೆಟ್ ರಿಂಗ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಸಿಗ್ನೆಟ್ ರಿಂಗ್ ಸ್ಟೇಜ್. ಸರಿ, ಯಾವಾಗ ಸಿಗ್ನೆಟ್ ರಿಂಗ್ ಸ್ಟೇಜ್ಗೆ ಚೇಂಜ್ ಆಯ್ತು, ಈ ಒಂದು ಫಾರ್ಮಿಗೆ ಅಲ್ಲಿ ಶೈಜಾಯಿಂಟ್ ಮೀರೋಜಾಯ್ಡ್ಸ್ ಅಂತ ಕರೆದ್ವಲ್ಲ, ಅದೇ ತರ ಈ ಸಿಗ್ನೆಟ್ ರಿಂಗ್ ತರ ಕಾಣ್ತಿದ್ಯಲ್ಲ, ಇದಕ್ಕೊಂದು ಹೆಸರು ಕೊಡ್ಬೇಕು ಅನ್ನೋದಾದ್ರೆ ಈ ಒಂದು ರಿಂಗ್ ಸ್ಟೇಜ್ಗೆ ಟ್ರೋಪೋಜಾಯ್ಡ್ ಅಂತ ಹೇಳಿ ಕರಿತೀವಿ. ಟ್ರೋಪೋಜಾಯ್ಡ್ಸ್ ನೋಡಿ, ಏನಿಲ್ಲ, 3 ಹೆಸರು ತಿಳ್ಕೊಂಡಿದ್ದು: ಮೀರೋಜಾಯ್ಡ್, ಶೈಜಾಯಿಂಟ್, ಟ್ರೋಪೋಜಾಯ್ಡ್ಸ್. ಅದಕ್ಕಿಂತ ಮುಂಚೆ ಸ್ಪೋರೋಜಾಯ್ಡ್. ನಮಗೆ ಇವು ಯಾವುದೂ ನೆನಪಾಗ್ತಿಲ್ಲ ಮ್ಯಾಮ್. ನಾವು ನೀಟಲ್ಲಿ ಇವೆಲ್ಲ ಕೊಟ್ರು ನಾವು
ಟೆನ್ಷನ್ ಆಗುತ್ತೆ. ನಿಮ್ಗೆ ಏನಾದ್ರು ಕೊಟ್ಟರೆ ಆಪ್ಷನಲ್ ಕೊಡ್ತಾರೆ, ABCD ಅಂತ ಕೊಡ್ತಾರೆ. A ಸ್ಪೋರೋಜಾಯ್ಡ್, B ಶೈಜಾಯ್ಡ್, C ಮೀರೋಜಾಯ್ಡ್, ಟ್ರೋಪೋಜಾಯ್ಡ್ ಅಂತ ಕೇಳ್ತಾರೆ. ನಾನು ಯಾಕೆ ಇವೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಸ್ಪೋರೋಜಾಯ್ಡ್ ಅನ್ನೋದು ಆಪ್ಷನ್ ಎ ಆನ್ಸರ್ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ಳಿ. ಸ್ಪೋರೋಜಾಯ್ಡ್, ದಿಸ್ ಇಸ್ ದ ಇನ್ಫೆಕ್ಟಿವ್ ಸ್ಟೇಜ್, ನಿಮಗೆ ಅರ್ಥ ಆಗಿದೆ. ಆದ್ರೆ ಈ 3 ಆಪ್ಷನ್ ಕೊಟ್ರೆ ಇದು ಏನು ಅನ್ನೋದು ನಿಮಗೆ ಗೊತ್ತಿಲ್ಲದಲೇ ಇರಬಾರ್ದು. ಸೊ ಹಾಗಾಗಿ ಕೊಟ್ಟಿದ್ದೀನಿ. ಕೆಲವು ಟೈಮ್ ಕ್ವೆಶ್ಚನ್ ಟ್ವಿಸ್ಟ್ ಆಗಿ ಕೇಳೋಂಥ ಚಾನ್ಸಸ್ ಇದ್ದಾಗ ನಮಗೆ ಇವೆಲ್ಲ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ. 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸರಿ, ಟ್ರೋಪೋಜಾಯ್ಡ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ, ಮತ್ತೆ ಚೇಂಜ್ ಆಗ್ಬಿಡ್ತವೆ, ಮತ್ತೆ ಪುಟ್ಟದಾಗ ಇದೇ ತರ ಮೀರೋಜಾಯ್ಡ್ಸ್ ಆಗ್ತವೆ. ಯಾಕೆ ಬ್ಲಾಸ್ಟ್ ಮಾಡ್ಬೇಕಲ್ರೋ, ಅದಕ್ಕೆ. ಹೀಗೇನ್ ದೇ ಬಿಕಮ್ ಮೀರೋಜಾಯ್ಡ್ಸ್. ಮತ್ತೆ ಈ ಒಂದು RBC ನ ಬ್ಲಾಸ್ಟ್ ಮಾಡ್ತು, ಮತ್ತೆ ಹುಡುಕುತ್ತೆ, ಓಕೆ ಇನ್ನೊಂದು RBC ಅಟ್ಯಾಕ್ ಅಂತೇಳಿ, ಮತ್ತೆ ಇನ್ನೊಂದು RBC ಒಳಗಡೆ ಹೋಗುತ್ತೆ, ಇದೇ ತರ ಸ್ಟ್ರಕ್ಚರ್. ಮತ್ತೆ ಯಾವಾಗ ಹೋಗುತ್ತೆ, ಮತ್ತೆ ಶೇಪ್ ಚೇಂಜ್ ಮಾಡ್ಕೊಳತ್ತೆ, ಮತ್ತೆ ಈ ತರ ಸಿಗ್ನೇಟರಿಂಗ್ ಚೇಂಜ್, ಮತ್ತೆ ಇದರ ಸ್ಟ್ರಕ್ಚರ್ನ ಟ್ರೋಪೋಜಾಯ್ಡ್ಸ್ ಮಾಡ್ಕೊಳತ್ತೆ, ಮತ್ತೆ ಬರ್ಸ್ಟ್ ಮಾಡುತ್ತೆ. ಸೊ ಅಂದ್ರೆ ಈಗ RBCನೂ ಬರ್ಸ್ಟ್ ಮಾಡ್ತಾ ಇದೆ ಮಲ್ಟಿಪ್ಲಿಕೇಶನ್ ಆಗಿ. ಅಂದ್ರೆ RBCಯಲ್ಲೂ ಏನ್ ನಡೀತಾ ಇದೆ, ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತಾ ಇದೆ. ನೋಡಿ, ರಿಂಗ್ ಸ್ಟೇಜ್ ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ. ಈ ತರ ಒಂದ್ 2 RBC ಬರೆಯೋಣ. ಸೊ ಅಂದ್ರೆ RBCಯಲ್ಲೂ ಎ ಸೆಕ್ಷುವಲ್ ರಿಪ್ರೊಡಕ್ಷನ್. ಇವಾಗ ನೀಟಾಗಿ ಕ್ವಶನ್ ಕೇಳ್ತಾರೆ, ನೇಮ್ ದಿ ಆರ್ಗನ್ ಆಫ್ ಹ್ಯೂಮನ್ ಬಾಡಿ ವೇರ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಪ್ಲಾಸ್ಮೋಡಿಯಂ ಅಕರ್. ಯಾವ್ದು ಬರೀತೀರಿ, ಲಿವರು ಮತ್ತೆ RBC ಅಷ್ಟೇ. 1 ಮಾರ್ಕ್ ಬಂದೇ ಹೋಯ್ತು. 1 ಮಾರ್ಕ್ ಅಲ್ಲ, ಎಸ್ CT ಆದ್ರೆ 1 ಮಾರ್ಕ್, ನೀಟ್ ಆದ್ರೆ 4 ಮಾರ್ಕ್ ಬಂತು. ಯಾವಾಗ ಈಗ RBC ಯಾವಾಗ ಈ ತರ ಬರ್ಸ್ಟ್ ಆಗುತ್ತೆ ನೋಡಿ, ನಾನು ಹೇಳೋದನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಯಾವಾಗ RBC ಬರ್ಸ್ಟ್ ಆಗುತ್ತೆ, RBC ಇಂದ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಈ ತರ. ಸೊ ಈ ಕೆಮಿಕಲ್ಗೆ ನಾವೇನಂತ ಹೆಸರು ಕಟ್ಟಿದೀವಿ, ಹೀಮೋಜಾಯಿನ್. ಇಟ್ ಇಸ್ ಅ ಟಾಕ್ಸಿಕ್ ಕೆಮಿಕಲ್. ಅಲ್ಲಿ ತನಕ ಈ ನನ್ನ ಮಗನ್ ಗೊತ್ತೇ ಇಲ್ಲ, ಫುಲ್ ಖುಷಿಯಾಗಿ ಮಜ್ಜಾ ಮಾಡ್ಕೊಂಡು ನಗಾಡ್ಕೊಂಡಿದ್ದಾನೆ. ಇವನಿಗೆ ಗೊತ್ತೇ ಇಲ್ಲ ಇವನ್ ಬಾಡಿಯಲ್ಲಿ ದೊಡ್ಡ ಪಾರ್ಟಿನೇ ನಡೀತಾ ಇದೆ. ಫುಲ್ ಬಿಂದಾಸ್ ಪಾರ್ಟಿ, ಲಿವರಲ್ಲೂ ಪಾರ್ಟಿ, RBCಯಲ್ಲೂ ಪಾರ್ಟಿ. ಯಾರ್ದು ಪಾರ್ಟಿ, ಪ್ಲಾಸ್ಮೋಡಿಯಂ ಪಾರ್ಟಿ. ಅಂದ್ರೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತಿದೆ, ಇಲ್ಲಿ ತನಕ ಅವನಿಗೆ ಗೊತ್ತಾಗಿಲ್ಲ. ಯಾವಾಗ ಹೀಮೋಜಾಯಿನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಬಾಡಿಯಲ್ಲಿ, ಈಗ ಗೊತ್ತಾಯ್ತು ಓ ಏನೋ ನಡೀತಾ ಇದೆ, ಏನೋ ಪ್ರಾಬ್ಲಮ್ ಆಗ್ತಿದೆ. ಸೊ ಆ ಪ್ರಾಬ್ಲಮ್ ಹೆಂಗ್ ಅದು ಎಕ್ಸ್ಪ್ರೆಸ್ ಮಾಡುತ್ತೆ, ಅವಾಗ ಅದು ಇಟ್ ವಿಲ್ ಶೋ ಚಿಲ್ ಅಂಡ್ ಫೀವರ್. ಅವಾಗ ಬಾಡಿಗೆ ಸಿಂಪ್ಟಮ್ಸ್ ಕಾಣಿಸುತ್ತೆ, ಚಿಲ್ ಅಂಡ್ ಫೀವರ್. ಅವಾಗ ಇವ್ ನೋಡೋಗ್ತಾನೆ ಡಾಕ್ಟರ್ ಹತ್ರ, ಡಾಕ್ಟ್ರೇ ನನಗೆ ಸಿಕ್ಕಾಬಟ್ಟೆ ಚಳಿ ಜ್ವರ ಬರ್ತಿದೆ, ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವಾಗ ಡಾಕ್ಟರ್ ಏನ್ ಮಾಡ್ತಾರೆ, ನೀನ್ ಬ್ಲಡ್ ರಿಪೋರ್ಟ್ ಕೊಡಪ್ಪ, ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಬೇಕು, ಬ್ಲಡ್ ಸ್ಯಾಂಪಲ್ ಕೊಡು ಅಂತ ಕೇಳಿದ್ರಲ್ಲ, ಆ ಬ್ಲಡ್ ಸ್ಯಾಂಪಲ್ ಅಲ್ಲಿ ಡಾಕ್ಟರ್ ಏನ್ ಅಬ್ಸರ್ವ್ ಮಾಡ್ತಾರೆ, RBCಯಲ್ಲಿರುವಂತ ಈ ರಿಂಗ್ ಸ್ಟೇಜ್ ಅನ್ನ ಅಬ್ಸರ್ವ್ ಮಾಡ್ತಾರೆ. ಬೇರೆ ಯಾವ ಸ್ಟೇಜು ಮೈಕ್ರೋಸ್ಕೋಪ್ ಅಲ್ಲಿ ಗೊತ್ತಾಗಲ್ಲ. ಮೀರೋಜಾಯಿಂಟು, ಶೈಜಾಯಿಂಟು ಏನಾಗ್ತಾ ಇದ್ರು ಬ್ಲಡ್ ಅಲ್ಲಿ ಗೊತ್ತಾಗ್ತಾ ಇರಲ್ಲ. ಯಾವಾಗ RBC ಒಳಗೆ ಸಿಗ್ನೆಟ್ ರಿಂಗ್ ಸ್ಟೇಜ್ ಬರುತ್ತೆ, ಅವಾಗ ಮೈಕ್ರೋಸ್ಕೋಪ್ ಅಲ್ಲಿ ಆ ಒಂದು ಸ್ಟೇಜ್ ಐಡೆಂಟಿಫೈ ಮಾಡೋ ರೀತಿಯಲ್ಲಿ ಗೊತ್ತಾಗುತ್ತೆ. ದಟ್ ಇಸ್ ಅ ಯುನೀಕ್ ನೇಚರ್ ಆಫ್ ದಿಸ್ ಪ್ಲಾಸ್ಮೋಡಿಯಂ. ಅವಾಗ ಡಾಕ್ಟರ್ ಹೇಳ್ತಾರೆ, ನಿಂಗೆ ಇನ್ನೇನು ಆಗಿಲ್ಲ, ಪ್ಲಾಸ್ಮೋಡಿಯಂ ಅಟ್ಯಾಕ್ ಮಾಡಿದೆ ಅಂದ್ರೆ ನಿಂಗೆ ಮಲೇರಿಯಾ ಬಂದಿದೆ ಮಗನೇ, ಮೆಡಿಸಿನ್ ಕೊಡ್ತೀನಿ ಹೋಗು ಅಂತ. ಅಂದ್ರೆ ಈ ಸಿಗ್ನೆಟ್ ರಿಂಗ್ ಸ್ಟೇಜ್ ಅನ್ನ ನಾವೇನಂತ ಕರಿಬಹುದು, ಇಟ್ ಇಸ್ ಅ ಡಯಾಗ್ನೋಸ್ಟಿಕ್ ಸ್ಟೇಜ್. This is the diagnostic stage. Neat question. Signet ring stage. Neat question. Ma'am, signet ring stage NCERT ಅಲ್ಲಿ ಇಲ್ಲ, ಔಟ್ ಆಫ್ ಸಿಲೆಬಸ್. ಯಾರು ಹೇಳಿದ್ದು ಇಲ್ಲ ಅಂತ? ತೆಗೀರಿ ಲ್ಯಾಬ್ ಮ್ಯಾನ್ಯುಯಲ್ ಇದೆ. ಸೊ ಅದಕ್ಕೆ ಹೇಳೋದು, ಪ್ರತಿಯೊಂದು ನಾವು ಹುಷಾರಾಗಿ ನೋಡಿದ್ರೆ ಮಾತ್ರ ನೀಟನ್ನ ಕ್ರ್ಯಾಕ್ ಮಾಡಕ್ ಸಾಧ್ಯ. ಓಕೆ, ಸರಿ ವಾಪಸ್ ಬರೋಣ. ಈಗ ಹೀಮೋಜಾಯಿನ್ ಬರ್ತಾ ಇದೆ, ಟಾಕ್ಸಿಕ್ ರಿಲೀಸ್ ಆಗ್ತಿದೆ, ಅವ್ರಿಗೆ ಚಳಿ ಜ್ವರ ಬರ್ತಾ ಇದೆ. ಈಗ ಮತ್ತೆ ಯೋಚನೆ ಮಾಡ್ತವೆ, ನಾವು ಇದೇ ತರ ಟ್ರೋಪೋಜಾಯ್ಡ್ ಆಗಿರೋದು ಬೇಡ, ಮತ್ತೆ ಗೊತ್ತಾಗ್ಬಿಟ್ರೆ ಯಾರಿಗೆ, WBCಗೆ ಒಳಗಡೆ ಇದ್ನ WBC ಮತ್ತೆ ನಮ್ಮನ್ನು ಸಾಯಿಸ್ಬಿಟ್ರೆ ಮತ್ತೆ ಶೇಪನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ತಮ್ಮ ಶೇಪನ್ನು ಚೇಂಜ್ ಮಾಡ್ಕೊಂಡು RBC ಒಳಗಡೆನೆ ಶೇಪ್ ಚೇಂಜ್ ಮಾಡ್ಕೊಂಡು ಏನ್ ಮಾಡ್ತವೆ, ಸಾಕು ಇಷ್ಟೋ ತನಕ ಆಟ ಆಡಿದ್ದು ಸಾಕು, ಈಗ ನಾವೇನಿದ್ರು ಗೆಮೆಟೋಸೈಟ್ ಆಗೋಣ. ನೋಡಿ ಇಲ್ಲಿ ಬರಿತಾ ಇದ್ದೀನಿ. ಈಗ RBC ಒಳಗಡೆ ಏನಾಗಿದೆ, ಅದು RBC ಒಳಗಡೆ ಗೆಮೆಟೋಸೈಟ್ಸ್ ಆಗ್ಬಿಟ್ಟಿದೆ. ಸೊ ದೀಸ್ ಆರ್ ದ ಗೆಮೆಟೋಸೈಟ್ಸ್. ಗೆಮೆಟೋಸೈಟ್ ಅಂತ ಹೇಳಿದ್ರೇನು, ಇವೇ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ ಆಗಿ ಕನ್ವರ್ಟ್ ಆಗ್ತವೆ. ಓಕೆ, ವಾಪಸ್ ಬರೋಣ. ಇವಾಗ ನಾನು ಹೇಳ್ತಿರೋ ಸ್ಟೇಜಸ್ ನಿಮಗೆ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ, ಬರ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಆಮೇಲೆ ಇಲ್ಲಿ ನೋಡಿ, ಅಕಸ್ಮಾತ್ ನಿಮಗೆ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ಇದು 1 ಶಾರ್ಟ್ ವಿಡಿಯೋ, ನಿಮಗೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗ್ ಇಂದ ಮತ್ತೆ ಓದಬೇಕು ಅಂತ ಹೇಳಿದಾಗ ಕಷ್ಟ ಆಗೋದಾದ್ರೆ ಕ್ವಿಕ್ ರಿವಿಷನ್ ಅನ್ನ ಫಾಲೋ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ಕಂಪ್ಲೀಟ್ ವಿಡಿಯೋ ನೋಡಬೇಕು. ಓಕೆ, ವಿಡಿಯೋ ಕಂಪ್ಲೀಟ್ ನೋಡಿದಾಗ ಕ್ಲೀನಾಗಿ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಈಗ ಮತ್ತೆ ರಿವೈಸ್ ಮಾಡ್ಕೋಬೇಕು ಅಂದಾಗ ನಾನು ಬೋರ್ಡ್ ಮೇಲೆ ಏನೇನೆಲ್ಲ ಬರ್ದಿರ್ತೀನಿ ಅವೆಲ್ಲ ಕ್ವಿಕ್ ರಿವಿಷನ್ ರೂಪದಲ್ಲಿ
ಒಂದು 20 ನಿಮಿಷ ಅರ್ಧ ಗಂಟೆ ಒಳಗಡೆ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ಮೈಂಡಲ್ಲಿ ಮತ್ತೆ ರಿಕಾಲ್ ಆದಂಗೆ ಆಗುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಬರ್ಕೊಳ್ತೀರಾ ಅಂದ್ರೂ ಇನ್ನೂ ವೆಲ್ ಅನ್ಗುಡ್ಡೆ. ವಾಪಸ್ ಬರೋಣ ಇವಾಗ. ಸೊ ಇವಾಗ ಇಲ್ಲಿ ನಾನು ತೋರಿಸೋದಾದ್ರೆ ಇವೆರಡು ಏನು, ದೀಸ್ ಆರ್ ಗ್ಯಾಮೆಟೋಸೈಟ್, ಅಂದ್ರೆ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್. ಸೊ RBC ಒಳಗಡೆ ಗ್ಯಾಮೆಟೋಸೈಟ್ ಫಾರ್ಮೇಶನ್ ಆಯ್ತು. ಈಗ ಪ್ಲಾಸ್ಮೋಡಿಯಂ ಯೋಚನೆ ಮಾಡುತ್ತೆ ಏನಂತ, ಇನ್ಫ್ಯಾಕ್ಟ್ ಯಾಕೆ ಗ್ಯಾಮೆಟೋಸೈಟ್ ಆಗಿ ಚೇಂಜ್ ಆಯ್ತು ಅಂತ ಹೇಳಿದ್ರೆ, ಪ್ಲಾಸ್ಮೋಡಿಯಂ ಪಾಪ ತುಂಬಾ ದೂರಾಲೋಚನೆ ಮಾಡ್ತವೆ. ಹೇಗೆ, ನಾವ್ ಹಿಂಗೆ RBCನ ಬರ್ಸ್ಟ್ ಮಾಡ್ಕೊಂತ ಹೋದ್ರೆ ಇವ್ನು ಸಾಯ್ತಾನೆ, ಇವನ್ ಸತ್ರೆ ನಾವು ಸತ್ತಂಗೆ. ಯಾಕಂದ್ರೆ ಇವ್ನು ಇರೋದಕ್ಕೆ ನಮ್ಗೆ ಊಟ ತಿಂಡಿ ಸಿಗ್ತಾ ಇದೆ. ಈಗ ಇವನೇ ಸತ್ತೋದಂದ್ರೆ ನಾವು ಸತ್ತೋಗ್ತೀವಿ. ಒಂದ್ ಕೆಲಸ ಮಾಡೋಣ, ನಾವು ಗೆಮೆಟೋಸೈಟ್ ಆಗಿ ಕನ್ವರ್ಟ್ ಆಗೋಣ ಅಂತ ಹೇಳಿ ಗೆಮೆಟೋಸೈಟ್ ಆಗಿ ಚೇಂಜ್ ಆಗ್ತವೆ. ಅದಕ್ಕೆ RBCನ ಡಿಸ್ಟ್ರಕ್ಟ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಈಗ ಇಂಥ ಟೈಮಲ್ಲಿ ಬೈ ಚಾನ್ಸ್ ಇನ್ನೊಂದು ಯಾವುದೋ ಮಸ್ಕಿಟೋ ಬಂತಪ್ಪ, ಫಿಮೇಲ್ ಅನಾಫಿಲಿಸ್ ಮಸ್ಕಿಟೋ ಬಂದು ಇವನನ್ನ ಕಚ್ತು ಅಂದ್ರೆ ಇವನ ಬ್ಲಡ್ ಅಲ್ಲಿ ಇರುವಂತ ಈ ಗೆಮೆಟೋಸೈಟ್ ಮಸ್ಕಿಟೋ ಬಾಡಿ ಒಳಗಡೆ ಹೋಗುತ್ತೆ. ಅಕಸ್ಮಾತ್ ಯಾವುದು ಮಸ್ಕಿಟೋ ಕಚ್ಚಲೇ ಇಲ್ಲ ಅಂದ್ರೆ ಮ್ಯಾಮ್ ಏನಾಗುತ್ತೆ, ಕಚ್ಚಲೇ ಇಲ್ಲ ಅಂದ್ರೆ ಏನೂ ಆಗಲ್ಲ, ಒಂದು ಸ್ವಲ್ಪ ದಿನ ಇರುತ್ತೆ RBC, ಆಮೇಲೆ ಡಿಸ್ಟ್ರಾಯ್ ಆಗಿ ಹೋಗುತ್ತೆ. ಯಾಕಂದ್ರೆ RBC ಲೈಫ್ ಸ್ಪ್ಯಾನ್ 120 ಡೇಸ್ ಅಂತ ನಮಗೆ ಗೊತ್ತು. ಇದು ನೋಡುತ್ತೆ ಎಷ್ಟು ದಿವಸ ಬದುಕಕ್ಕೆ ಸಾಧ್ಯನೋ ಅಲ್ಲಿವರೆಗೂ ಬದುಕುತ್ತೆ, ಆಮೇಲೆ ಸತ್ತೋಗುತ್ತೆ. ಓಕೆ, ಈಗ ಲೈಫ್ ಸೈಕಲ್ ಕಂಟಿನ್ಯೂ ಮಾಡ್ಬೇಕಲ್ಲ. ಸೊ ಅದಕ್ಕೋಸ್ಕರ ಈಗ ಮಸ್ಕಿಟೋ ಕಚ್ತು ಅಂತಾನೆ ಅನ್ಕೊಳ್ಳಿ. ಈಗ ಇಲ್ಲಿ ತನಕ ಹ್ಯೂಮನ್ ಬಾಡಿ ಒಳಗಡೆ ಏನ್ ನಡೀತಾ ಇದೆ, ಸೆಕೆಂಡರಿ ಹೋಸ್ಟ್ ಅಂತ ಯಾತಿಗೆ ಕರೆದ್ವಿ ಅಂತ ನಿಮ್ಗೆ ಗೊತ್ತಾಯ್ತು. ಯಾಕಂದ್ರೆ ಇಲ್ಲಿ ನಡೀತಿರೋದೇನು, ಕೇವಲ ಸೆಕ್ಷುವಲ್ ರಿಪ್ರೊಡಕ್ಷನ್ ಲಿವರ್ ಅಲ್ಲಿ ಮತ್ತೆ RBC ಅಲ್ಲಿ, ಅದಕ್ಕೆ ಸೆಕೆಂಡರಿ ಹೋಸ್ಟ್. ಈಗ ಇಲ್ಲಿಂದ ಇಲ್ಲಿ ತನಕ ಬಿಡಿ. ಈಗ ಇನ್ನೊಂದು ಮಸ್ಕಿಟೋ ತಗೋಣ. ಈಗ ಇದೊಂದು ದೊಡ್ಡ ಮಸ್ಕಿಟೋ ಅನ್ಕೊಳ್ಳಿ. ಇದು ಮಸ್ಕಿಟೋನೋ ಡೈನೋಸರೋ ಏನೋ ಒಂದಾಗಿದೆ, ಬಟ್ ಅನ್ಕೊಳ್ರಪ್ಪ. ಈಗ ಇದು ಮಸ್ಕಿಟೋ. ಈಗ ಮಸ್ಕಿಟೋದ ಗಟ್ ಸಿಸ್ಟಮ್ ಇದು. ಸೊ ಗಟ್ ಆಫ್ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಈಗ ಯಾವಾಗ ಇದು ಬ್ಲಡ್ ನ ಸಕ್ ಮಾಡುತ್ತೆ, ಇದರ ಬಾಡಿ ಒಳಗಡೆ ಹೋಯ್ತು, ಇವಾಗ ಗಟ್ ಒಳಗಡೆ ಹೋಯ್ತು ಗೆಮೆಟೋಸೈಟ್, ಮೇಲ್ ಗೆಮೆಟೋಸೈಟ್, ಫೀಮೇಲ್ ಗೆಮೆಟೋಸೈಟ್. ಓಕೆ, ಬರೆದ್ ಬೇಡ. ಸೊ ದೀಸ್ ಆರ್ ಮೇಲ್ ಅಂಡ್ ಫೀಮೇಲ್ ಗೆಮೆಟೋಸೈಟ್. ಈ ಗೆಮೆಟೋಸೈಟ್ ಏನಾಗುತ್ತೆ, ಮಿಯಾಸಿಸ್ ಆಗ್ತಾ ಇದೆ, ಅಂದ್ರೆ ಮಿಯಾಸಿಸ್ ತೋರಿಸ್ತಾ ಇದೆ. ಮಿಯಾಸಿಸ್ ತೋರಿಸಿದ ತಕ್ಷಣನೇ ಇಲ್ಲಿ ಗ್ಯಾಮೆಟ್ ಫಾರ್ಮೇಶನ್ ಆಯ್ತು. ಒಂದು ಮೇಲ್ ಗ್ಯಾಮೆಟ್ ಸ್ಪರ್ಮ್, ಇನ್ನೊಂದು ಫೀಮೇಲ್ ಗ್ಯಾಮೆಟ್ ಎಗ್. ಅಂದ್ರೆ ನಾನು ಇದನ್ನ ಏನಂತ ತೋರಿಸಬಹುದು ಇವೆರಡನ್ನು. ಸೊ ದೀಸ್ ಆರ್ ದ ಗ್ಯಾಮೆಟ್ಸ್. ಗ್ಯಾಮೆಟ್ ಫಾರ್ಮೇಶನ್ ಎಲ್ಲ ಆಗ್ತಿದೆ, ಗಟ್ಟೊಳಗಡೆ ಆಗ್ತಿದೆ. ಈಗ ಇವೆರಡೂ ಗ್ಯಾಮೆಟ್ ಫ್ಯೂಸ್ ಆಯ್ತು ಎಲ್ಲಿ, ಗಟ್ಟೊಳಗಡೆ. ಇಟ್ ಫಾರ್ಮ್ ಅ ಝೈಗೋಟ್. ಒಂದು ಝೈಗೋಟನು ಫಾರ್ಮೇಶನ್ ಆಯ್ತು. ಅಂದ್ರೆ ಇವಾಗ ಕ್ವೆಶ್ಚನ್ ಕೇಳ್ತಾರೆ ನೀಟಲ್ಲಿ, ವೇರ್ ಡಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬರೆದು ಬಿಡ್ತೀರಾ ಡೈರೆಕ್ಟ್ ಆಗಿ ಮಸ್ಕಿಟೋ. ಎಕ್ಸಾಕ್ಟ್ಲಿ ಎಲ್ಲಿ? ಈಗ ಕ್ವೆಶ್ಚನ್ ಏನಾದ್ರು ನಿಮಗೆ ಸಲೈವರಿ ಗ್ಲ್ಯಾಂಡ್ ಅಲ್ಲಿ ನಡೀತಾ ಇದೆಯೋ ಅಥವಾ ಇನ್ಯಾವುದೋ ಆರ್ಗನ್ ತೋರಿಸ್ಬಿಟ್ಟು ಇಲ್ಲಿ ನಡೀತಿದ್ಯೋ ಅಂದ್ರೆ ಅಲ್ಲೆಲ್ಲೂ ಬರೆಯಂಗಿಲ್ಲ. ಸೆಕ್ಷುವಲ್ ರಿಪ್ರೊಡಕ್ಷನ್ ಎಲ್ಲಿ ನಡೀತಿದೆ, ಗಟ್ಟಲ್ಲೇ ನಡೀತಾ ಇರೋದು. ಬೇಕಾದ್ರೆ ಬರೆದ್ ಬಿಡ್ತೀನಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಗಟ್ ಆಫ್ ದ ಮಸ್ಕಿಟೋ. ಯಾವಾಗ ಝೈಗೋಟ್ ಆಗುತ್ತೋ ಆ ಝೈಗೋಟ್ ಡೆವಲಪ್ ಆಗಿ ತನ್ನ ಶೇಪ್ ನ ಸ್ಪೋರೋಸಾಯ್ಡ್ ಆಗಿ ಚೇಂಜ್ ಮಾಡ್ಕೊಳ್ಳುತ್ತೆ. ಚೇಂಜ್ ಆದ ತಕ್ಷಣನೇ ಸೀದಾ ಮೈಗ್ರೇಟ್ ಆಗಿ ಅಂದ್ರೆ ಸೀದಾ ಹೋಗ್ಬಿಟ್ಟು ಇಲ್ಲಿ ಸೇರ್ಕೊಂಡಿದೆ ನೋಡಿ. ಇದು ಸಲೈವರಿ ಗ್ಲ್ಯಾಂಡ್. ಈ ಸಲೈವರಿ ಗ್ಲ್ಯಾಂಡ್ ಒಳಗಡೆ ಈ ಇನ್ಫೆಕ್ಟಿವ್ ಸ್ಟೇಜ್ ಯಾವ್ದಿದು, ಸ್ಪೋರೋಸಾಯ್ಡ್ ಸೇರ್ಕೊಂಡಿದೆ. ಸ್ಪೋರೋಸಾಯ್ಡ್ಸ್ ಸೇರ್ಕೊಳ್ತು. ಯಾವಾಗ ಇದು ಹೋಗಿ ಇವನನ್ನು ಕಚ್ಚಿತು, ಮತ್ತೆ ಇನ್ನೊಬ್ಬ ಹ್ಯೂಮನ್ ಬೀಯಿಂಗ್ ಕಚ್ಚುತ್ತೆ, ಮತ್ತೆ ಅವನ ಬಾಡಿ ಒಳಗೆ ಪಾಸ್ ಆಯ್ತು. ಯಾವುದು, ಇದೇ ಸ್ಪೋರೋಸೈಟ್. ಮತ್ತೆ ಇದೇ ಲೈಫ್ ಸೈಕಲ್ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಪ್ರೈಮರಿ ಹೋಸ್ಟ್ ಅಂತ ಯಾಕೆ ಕರೆದ್ವಿ, ಬಿಕಾಸ್ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತಾ ಇದೆ. ದೇರ್ಫೋರ್ ಇಟ್ ಇಸ್ ಅ ಪ್ರೈಮರಿ ಹೋಸ್ಟ್. ಇಷ್ಟೇ, ಕಂಪ್ಲೀಟ್ ತಿಳ್ಕೊಂಡ್ಬಿಟ್ವಿ ನಾವು. ಇಡೀ ಎಂಟೈರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ್ಯಾವ ರೀತಿ ನಡೀತದೆ ಮಸ್ಕಿಟೋ ಬಾಡಿಯಲ್ಲಿ, ಹ್ಯೂಮನ್ ಬಾಡಿಯಲ್ಲಿ, ಕಂಪ್ಲೀಟ್ ನಮಗೆ ಅರ್ಥ ಆಯ್ತು. ಓಕೆ, ಈಗ NCERT ಇರುವಂತಹ ಡಯಾಗ್ರಾಮ್ ಪಾರ್ಟ್ ಏನಿದೆ ಅದನ್ನೊಂದ್ಸಲ ಗ್ಲಾನ್ಸ್ ಮಾಡ್ಬಿಟ್ರೆ ಇಲ್ಲೇನಿದೆ, ಇನ್ಫ್ಯಾಕ್ಟ್ ಇದಕ್ಕಿಂತ ಕಡಿಮೆನೆ ಕೊಟ್ಟಿದ್ದಾರೆ. ಇದೇ ನಿಮಗೆ ಅರ್ಥ ಆಯ್ತು ಅಂದ್ರೆ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಕ್ವೆಶ್ಚನ್ಸ್ ಎಲ್ಲೆಲ್ಲಿ ಕೇಳ್ತಾರೆ ನೋಡಿ. ಮೊದಲನೇ ಕ್ವೆಶ್ಚನ್, ಇನ್ಫೆಕ್ಟಿವ್ ಸ್ಟೇಜ್ ಯಾವ್ದು ಬರೀತೀರಾ, ಸ್ಪೋರೋಸಾಯ್ಡ್. ಪ್ರೈಮರಿ ಹೋಸ್ಟ್ ಯಾವುದು, ಮಸ್ಕಿಟೋ. ಎರಡನೇ ಕ್ವೆಶ್ಚನ್. ಮೂರನೇ ಕ್ವೆಶ್ಚನ್, ಸೆಕೆಂಡರಿ ಹೋಸ್ಟ್ ಯಾವುದು, ಹ್ಯೂಮನ್ ಬೀಯಿಂಗ್. ನೆಕ್ಸ್ಟ್ ಕ್ವೆಶ್ಚನ್, ಯಾಕೆ ಪ್ರೈಮರಿ ಹೋಸ್ಟ್ ಅಂತ ಕರಿತೀವಿ, ಯಾಕಂತ ಹೇಳಿದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೆ. ಸೆಕೆಂಡರಿ ಹೋಸ್ಟ್ ಅಂತ ಯಾಕೆ ಕರಿತೀವಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೆ ಹ್ಯೂಮನ್ ಬೀಯಿಂಗ್ ಅಲ್ಲಿ. ಇನ್ನೊಂದು ಕ್ವೆಶ್ಚನ್ ನೀಟಲ್ಲಿ, ಎಲ್ಲೆಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೆ, ಲಿವರ್ ಅಲ್ಲಿ ಮತ್ತೆ RBC ಅಲ್ಲಿ. ಲಿವರ್ ಸೆಲ್ ಅನ್ನ ಏನಂತ ಕರೀತಾರೆ, ಹೆಪಟೋಸೈಟ್. ಮತ್ತೆ ನೀಟ್ ಕ್ವೆಶ್ಚನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಆದ್ಮೇಲೆ ಯಾವ ಒಂದು ಸ್ಟೇಜ್ RBC ಅಲ್ಲಿ, ಡಯಾಗ್ನೋಸ್ಟಿಕ್ ಸ್ಟೇಜ್, ಸಿಗ್ನೇಟರಿಂಗ್ ಸ್ಟೇಜ್. ಇಲ್ಲಿ ಯಾವ ಕೆಮಿಕಲ್ ರಿಲೀಸ್ ಆಗ್ತದೆ, ಇನ್ನೊಂದು ನೀಟ್ ಕ್ವೆಶ್ಚನ್, ಹಿಮೋಸಾಯಿನ್. ಸೊ ರಿಲೀಸ್ ಆದಾಗ ಯಾವ ಸಿಂಪ್ಟಮ್ಸ್ ಬರ್ತಿದೆ, ಚಿಲ್ ಅಂಡ್ ಫೀವರ್, ನೀಟ್ ಕ್ವೆಶ್ಚನ್. ಓಕೆ, ಸೊ ಯಾವ ಸ್ಟ್ರಕ್ಚರ್ ಆಗಿ ಚೇಂಜ್ ಆಗುತ್ತೆ, ಗೆಮೆಟೋಸೈಟ್. ಸೊ ಮಸ್ಕಿಟೋ ಬೈ ಚಾನ್ಸ್ ಬೈಟ್ ಮಾಡಿ ಬ್ಲಡ್ ನ ಸಕ್ ಮಾಡಬೇಕಾದ್ರೆ ಯಾವ ಸ್ಟೇಜ್ ಆಫ್ ಪ್ಲಾಸ್ಮೋಡಿಯಂ ಎಂಟ್ರಿ ಆಗುತ್ತೆ, ಸ್ಪೋರೋಸಾಯ್ಡಾ ಅಥವಾ ಮೀರೋಸಾಯ್ಡ್ಸಾ, ಶೈಸಾಯ್ಡಾ ಅಥವಾ ಯಾವುದು,
ಗೆಮೆಟೋಸೈಟ್ ಫಾರ್ಮ್ ಅಲ್ಲಿ ಇದ್ದಿದ್ದು ಒಳಗಡೆ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಎಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೆ? ಎಕ್ಸಾಕ್ಟ್ ಮಸ್ಕಿಟೋ ಬಾಡಿಯಲ್ಲಿ, ಗಟ್ ಪಾರ್ಟ್ ಅಲ್ಲಿ. ಎಲ್ಲಿ ಸ್ಪೋರೋಜಾಯ್ಡ್ ಕನ್ವರ್ಟ್ ಆಗಿ ಇನ್ಫೆಕ್ಟ್ ಆಗುತ್ತೆ? ಸಲೈವರಿ ಗ್ಲ್ಯಾಂಡ್ ಅಲ್ಲಿ. ಇದು ನೀಟ್ ಕ್ವಶನ್. ಇವೆಲ್ಲವೂ ಕೇಳಿದ್ದಾರೆ ನೀಟಲ್ಲಿ ಇಷ್ಟು ವರ್ಷದಲ್ಲಿ. ಯಾವಾಗ ಪ್ರತಿ ಸ್ಟೇಜ್ ನಮಗೆ ಅರ್ಥ ಆಗುತ್ತೋ ಅವಾಗ ಎಂತ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ತೀವಿ. ಹೋಪ್ ಐ ಆಮ್ ವೆರಿ ಕ್ಲಿಯರ್. ಬನ್ನಿ ಇವಾಗ NCERT ಇಮೇಜ್ ನೋಡೋಣ. ಇಲ್ಲಿ ತಕ್ಕೊಳ್ಳಿ ಟೆಕ್ಸ್ಟ್ ಬುಕ್ ನೀವು. ಇದರೊಳಗಡೆ ನೋಡಿ, ಇಲ್ಲಿ ಒಂದು ಕೈ ಕೊಟ್ಟಿದ್ದಾರೆ ಅಂದ್ರೆ ಅವನ ಬಾಡಿ ಒಳಗಡೆ ಹೋಯ್ತು ಅಂತ. ವೆನ್ ಮಸ್ಕಿಟೋ ಬೈಟ್ಸ್ ಅನದರ್ ಹ್ಯೂಮನ್, ಬಿಡಿ ಇಲ್ಲಿ ತಗೋಣ. ಇದು ಫಸ್ಟ್ ಸ್ಪೋರೋಜಾಯ್ಡ್ ರೀಚ್ ಲಿವರ್ ಥ್ರೂ ಬ್ಲಡ್ ಒಳಗಡೆ ಹೋಗಿದೆ, ಅಂದ್ರೆ ಲಿವರ್ ಒಳಗಡೆ ಹೋಗಿದೆ ಥ್ರೂ ಬ್ಲಡ್. ಸೊ ಲಿವರ್ ಒಳಗಡೆ ನೋಡಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿ ಹೊರಗಡೆ ಬರ್ತಾ ಇದೆ, ಅಂದ್ರೆ ಬರ್ಸ್ಟ್ ಮಾಡ್ತಾ ಇದೆ ಪ್ರತಿ ಲಿವರ್ ಸೆಲ್ಸ್. ಈಗ ಇಲ್ಲಿಂದ ಸೀದಾ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಎಲ್ಲಿ ನಡೀತಿದೆ? RBC ಅಲ್ಲಿ ಆಗ್ತದೆ. ಸೊ RBC ಬರ್ಸ್ಟ್ ಆಗ್ತಿದ್ದಂಗೆ ಇಲ್ಲಿ ಚಿಲ್ ಅಂಡ್ ಫೀವರ್ ಬರುತ್ತೆ. ಇಲ್ಲಿ ತೋರಿಸಿದೆ ನೋಡಿ, ಫೀವರ್ ತೋರಿಸ್ತಾ ಇದ್ದಾರೆ. ಕಾಸಿಂಗ್ ಸೈಕಲ್ ಆಫ್ ಫೀವರ್ ಅಂಡ್ ಅದರ್ ಸಿಂಪ್ಟಮ್ಸ್ ಅಂದ್ರೆ ಅದು ಚಿಲ್ ಅಂಡ್ ಫೀವರ್. ಈಗ ಸೀದಾ ಚೇಂಜ್ ಆಯ್ತು ಸೆಕ್ಷುವಲ್ ಸ್ಟೇಜ್ ಅಂದ್ರೆ ಗೆಮೆಟೋಸೈಟ್ ಆಗಿ. ನೋಡಿ ಸೆಕ್ಷುವಲ್ ಸ್ಟೇಜ್ ಆಗಿ ಚೇಂಜ್ ಆಗಿದೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತಿಲ್ಲ RBC ಅಲ್ಲಿ. ಇಲ್ಲಿ ಗೆಮೆಟೋಸೈಟ್ಸ್ ಅಂತ ತೋರಿಸಿದ್ದಾರೆ, ಮೇಲ್ ಅಂಡ್ ಫೀಮೇಲ್ ಗೆಮೆಟೋಸೈಟ್. ನಾನೇನು ಡೈರೆಕ್ಟ್ ಆಗಿ ನಿಮಗೆ ಇಷ್ಟೇ ತೋರಿಸಿದೆ, ಗೆಮೆಟೋಸೈಟ್ ಇದೊಂದು ಮೇಲು ಇದೊಂದು ಫೀಮೇಲ್ ಅಂತ ಅನ್ಕೊಳ್ಳಿ ಅಂತ. ಓಕೆ, ಈಗ ಈ ಗೆಮೆಟೋಸೈಟ್ ಮಸ್ಕಿಟೋ ಯಾವಾಗ ಬೈಟ್ ಮಾಡುತ್ತೆ ಅವಾಗ ಅದ್ರ ಬಾಡಿ ಒಳಗಡೆ ಹೋಗುತ್ತೆ. ಇಲ್ಲಿ ಮಸ್ಕಿಟೋ ಗಟ್ ಒಳಗಡೆ ಫರ್ಟಿಲೈಸೇಷನ್ ನಡೆಯುತ್ತೆ, ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಇಲ್ಲಿ ನೋಡಿ ಸಲೈವರಿ ಗ್ಲ್ಯಾಂಡ್ ಅಂತ ತೋರಿಸಿದ್ದಾರೆ, ಇವೆಲ್ಲ ಸ್ಪೋರೋಸೈಡ್ಸ್ ತೋರಿಸಿದ್ದಾರೆ ಸಿಕಲ್ ಶೇಪ್. ಈ ಸ್ಪೋರೋಸೈಡ್ ಮತ್ತೆ ಇನ್ನೊಬ್ಬ ಹ್ಯೂಮನ್ ಬೀಯಿಂಗ್ ಕಚ್ಚಿದಾಗ ಅವನ ಬಾಡಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಏನ್ ತಗೊಂಡಿದ್ವಿ ಇದು ಮಸ್ಕಿಟೋ ಬಾಡಿಯಲ್ಲಿ ನಡೆಯೋದು, ಈ ಕಡೆ ನಡೆದಿರೋದು ಹ್ಯೂಮನ್ ಬಾಡಿಯಲ್ಲಿ ನಡೀತಾ ಇರೋದು. ವೆರಿ ಸಿಂಪಲ್. ಕ್ವಶನ್ ಏನೇ ಕೇಳಿದ್ರು ಆಫ್ಕೋರ್ಸ್ ಆನ್ಸರ್ ಅಂತೂ ಮಾಡೇ ಮಾಡ್ತೀರಾ. ಓಕೆನಾ?